ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಜಗೋವಿಂದಂ ಗ್ರಂಥದ 22ನೇ ಶ್ಲೋಕವನ್ನು ಪಠಣ ಹಾಗೂ ಮನನ ಮಾಡೋಣ. ಕುಸುಮಾಜಿ, ಈ ಶ್ಲೋಕ ಹೇಳ್ತೀರಾ? ಮತ್ತೆ ಹೇಳ್ತೀನಿ. ರತ್ಯಾಚರ್ಪಟ ವಿರಚಿತ ಕಂತ ಪುಣ್ಯ 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 ವಿವರ್ಜಿತ. ಕಾಣಿಸ್ತಾ ಇಲ್ಲ. ಪಂತಃ ಪಂತಃ ಯೋಗಿ ಯೋಗ ನಿಯೋಜಿತ ಚಿತ್ತಃ ರಮತೆ ಬಾಲೋನ್ಮತ ಮತ್ತವ ದೇವ ವತ್ತವ ದೇವ. ನಂಗ ಇದು ವಿವರ ಗೊತ್ತಿಲ್ಲಮ್ಮ. ಅಲ್ಲಿ ಕೊಟ್ಟಿರೋದು ಓದಿ, ಅವಾಗ ಸ್ವಲ್ಪ ನಿಮ್ಗೆ ಮನಸ್ಸಿಗೆ ಅರ್ಥ ಆಗುತ್ತೆ. ಸರಿ. ಬೀದಿಯಲ್ಲಿ ಬಿದ್ದಿರುವ ಚಿಂದಿ ಬಟ್ಟೆಯನ್ನು ಧರಿಸಿದವನು ಯೋಗ್ಯತೆ ಮತ್ತು ದೋಷವನ್ನು ಮೀರಿದ ಮಾರ್ಗದಲ್ಲಿ ನಡೆಯುವನು. ಯೋಗವನ್ನು ಬಿಟ್ಟು ಯೋಗಿಯು ಮುಗ್ಧ ಮಗುವಿನಂತೆ ಅಥವಾ ಹುಚ್ಚನಂತೆ ಅಂದರೆ ಬ್ರಹ್ಮೋನ್ಮಾದ ಆನಂದಿಸುತ್ತಾನೆ. ಧನ್ಯವಾದಗಳು ಕುಸುಮಾಜಿ. ಹಾ, ಸವಿತಾಜಿ, ತಾವು ಈ ಶ್ಲೋಕ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ತೀರಾ? ಅಮ್ಮ, ಎಲ್ಲರಿಗೂ ನಮಸ್ಕಾರ. ರತ್ಯಾಚರ್ಪಟ ವಿರಚಿತ ಕಂತಃ ಪುಣ್ಯ ಪುಣ್ಯ ವಿವರ್ಜಿತ ಪಂತಃ ಯೋಗಿ ಯೋಗ ನಿಯೋಜಿತ ಚಿತ್ತಃ ರಮತೆ ಬಾಲೋನ್ ಮತ್ತವ ದೇವ. ಬೀದಿಯಲ್ಲಿ ಬಿದ್ದಿರುವ ಚಿಂದಿ ಬಟ್ಟೆಯನ್ನು ಧರಿಸಿದವನು ಯೋಗ್ಯತೆ ಮತ್ತು ದೋಷವನ್ನು ಮೀರಿದ ಮಾರ್ಗದಲ್ಲಿ ನಡೆಯುವವನು. ಯೋಗವನ್ನು ಬಿಟ್ಟ ಯೋಗಿಯು ಮುಗ್ಧ ಮಗುವಿನಂತೆ ಅಥವಾ ಹುಚ್ಚನಂತೆ ಬ್ರಹ್ಮೋನ್ಮಾದ ಆನಂದಿಸುತ್ತಾನೆ. ಇಲ್ಲಿ ಶಂಕರಾಚಾರ್ಯರು ಪ್ರತಿ ಸಲನೂ ನಮ್ಗೆ ಹೇಳ್ತಾನೆ ಬಂದಿದ್ದಾರೆ ಭಜಗೋವಿಂದಮಲ್ಲಿ. ಇಲ್ಲಿ ಈ ಚಿತ್ರದಲ್ಲಿ ನಾಹಂ ಕರ್ತ, ನಾಹಂ ಭೋಕ್ತ, ನಾಹಂ ಜ್ಞಾತ ಅಂತ ಇದೆ. ಅಂದ್ರೆ ಇದು ಯಾವುದು ನಾನಲ್ಲ, ನಾನ್ ಮಾಡ್ತಾ ಇದ್ದೀನಿ ಅಂತ ಮಾಡೋದು ನಾನಲ್ಲ ಅಂತ ಮಾಡಿದಾಗ ಅವಾಗ ನಾವೇನ್ ಗುರಿ ಮುಟ್ಬೇಕು ಅಂತ ಇದೇವೋ ಅದು ಒಂದು ನಮ್ದಲ್ಲ, ನಾನ್ ಮಾಡ್ತಾ ಇದ್ದೀನಿ ಅನ್ನೋ ಅಹಂಕಾರನ ಬಿಟ್ಟು ನಾವು ಮಾಡಿದಾಗ ಅವಾಗ ಅದೇನ್ ಗುರಿ ತಲುಪ್ಬೇಕೋ ಅದು ತಲುಪೋದು ಸುಲಭ ಆಗತ್ತೆ ಅನ್ನೋದು ಈ ಚಿತ್ರದಲ್ಲಿ ಗೊತ್ತಾಗ್ತಾ ಇದೆ. ಯಾವಾಗ್ಲೂ ಅಷ್ಟೇ, ನಾವೇನೋ ಹಿಡ್ಕೊಂಡಿದ್ದಾಗ ಅದು ಹಿಡ್ಕೊಂಡೇ ಇರ್ತೀವಿ. ನಾನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಗ ಅದು ಬಿಟ್ಟಾಗ ಅದು ನಮ್ಮನ್ನ ಮುಂದೆ ಕರ್ಕೊಂಡೋಗುತ್ತೆ. ಇದಕ್ಕೆ ಒಂದು ಕತೆ ಇದೆ, ಅದು ಎಲ್ಲಾರ್ಗೂ ಗೊತ್ತಿದೆ, ನಿಮ್ಗೆಲ್ಲರಿಗೂ. ದ್ರೌಪದಿ, ಮಹಾಭಾರತದಲ್ಲಿ ದ್ರೌಪದಿ ಕೃಷ್ಣ ದುಶ್ಯಾಸನ ಕರ್ಕೊಂಡ್ ಬಂದಾಗ ಸಭೆಗೆ ಅವಳು ಎಷ್ಟೊತ್ತವರ್ಗು ಅವಳು ಇಟ್ಕೊಂಡಿರ್ತಾಳೆ. ಅಯ್ಯೋ ಏನಿದು, ಈ ತರ ಹಿಂಗಾಯ್ತಲ್ಲ, ನನ್ಗೆ ಈ ತರ ಅವಮಾನ ಮಾಡ್ತಾ ಇದ್ದಾರೆ ಇಂಥ ಸಭಾಭವನದಲ್ಲಿ, ನನ್ಗೆ ಯಾರು ರಕ್ಷಣೆ ಮಾಡ್ತಾ ಇಲ್ಲ ಅಂತ ಅನ್ಬಿಟ್ಟು ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇರ್ತಾಳೆ. ಏನಾಗುತ್ತೆ, ಅದನ್ನ ಇದ್ ಮಾಡಕ್ಕಾಗಲ್ಲ, ಬರಲ್ಲ ಕೃಷ್ಣ.
ಅವಾಗ ಆಯ್ತು ಎಲ್ಲ ನಿಂದೆ ಅಂತ ಬಿಟ್ಟಾಗ ಅಲ್ಲಿ ಅವಳಿಗೆ ರಕ್ಷಣೆ ಸಿಗುತ್ತೆ. ಎಲ್ಲ ನೀನೇಪ್ಪ ಕೃಷ್ಣ ಅಂತ, ನನ್ನ ಹೃದಯವಾಸಿ ಅಂತ ಅಂದಾಗ, ನನ್ನಲ್ಲೇ ನೀನಿದ್ಯಾ ಅಂತ ಅಂದಾಗ ಅವಾಗ ಕೃಷ್ಣ ಬಂದು ರಕ್ಷಣೆ ಮಾಡ್ತಾನೆ ಅನ್ನೋದು ಕತೆ. ಇದ್ ಕತೆ ಎಷ್ಟು ನಿಜಾನೋ ಅದೇ ತರ ನಮ್ ಜೀವನದಲ್ಲೂ ಎಲ್ಲಾನು ನಾನು ಅಂತ ಅನ್ನೋ ಅಹಂಕಾರನ ಬಿಟ್ಟು ನಾವು ಮುಂದೆ ಹೋದಾಗ ನಾವ್ ಏನ್ ಬೇಕು ಒಂದು ನಂಗೇನು ಕೇಳಿಸ್ತಾ ಇಲ್ಲ, ನಂದು ಇಂಟರ್ನೆಟ್ ಪ್ರಾಬ್ಲಮ್. ಅಕ್ಕ, ತಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಹಾ ಇಲ್ಲ, ಒಂದ್ ನಿಮಿಷ, ಅದು ಫೋನ್ ಕಾಲ್ ಈಗ ಕೇಳಿಸ್ತಾ ಇದೆಯಾ? ಎಲ್ಲ ದೂರದಿಂದ ಕೇಳಿಸ್ತಾ ಇದೆ ಅಕ್ಕ. ಒಂದ್ ನಿಮಿಷ, ನಾನು ಮತ್ತೆ ಜಾಯ್ನ್ ಆಗ್ತೀನಿ. ಚರ್ಬಟ ವಿರಚಿತ ಕಂತಹ ಪುಣ್ಯ ಪುಣ್ಯ ವಿವರ್ಜಿತ ಪಂತಹ ಯೋಗಿ ಯೋಗ ನಿಯೋಜಿತ ಚಿತ್ತಃ ರಮತೆ ಬಾಲೋನ್ ಬಾಲೋನ್ಮತ್ತವ ದೇವ. ಬಾಲೋನ್ಮತ್ತವ ದೇವ. ಇಲ್ಲೇ ನಮ್ ಪ್ರಭು ಗುರುಜಿ ಯಾವಾಗ್ಲೂ ಹೇಳ್ಕೊಡ್ತಿರ್ತಾರ್ರಿ, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ ಅಂತ ಹೇಳಿ. ಯಾವಾಗ ನಾವು ನನ್ನನ್ನ ನಾವು ಬಿಟ್ಕೊಟ್ ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ ಅಂತ ಹೇಳಿ ಹೋದಾಗ ಇದು ಅದಕ್ ಅನ್ವಯಿಸ್ತತಿ ಅಂತ ಹೇಳಿ ಹಂಗ ಅನಸ್ತಮ್ಮ ಇದು ಶ್ಲೋಕ. ಖಂಡಿತ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಬಹಳ ಸಂತೋಷ. ಮತ್ತೆ ಏನಾದ್ರು ಹೇಳೋದಿದ್ರೆ ಹೇಳಿ. ಇಲ್ಲಮ್ಮ, ಇದು ಇಲ್ಲಿ ಮೇಲ್ಗಡೆ ಕೊಟ್ಟಿರೋದು ಅದ್ ನೋಡಕ್ಲೇನ ಹಂಗ ಇಲ್ಲಿ ಆಟ ಆಡ್ತಿರ್ಬೇಕಾರ ಅವ್ರ ನೋಡ್ರಿ ತಮ್ಮನ್ನ ತಾವ್ ಮರ್ತಾರ್ರಿ. ಅವ್ರಿಗೆ ಒಂದ ಗುರಿ ಹೆಂಗ್ ನಾ ಮಾಡ್ಬೇಕಂತ ಹೇಳಿ. ಈಗ ನಾವು ಒಂದು ಗುರಿ ಮುಟ್ಬೇಕಂತ ಹೇಳಿದ್ರ ನಾನು ನಂದ ಅಹಂಕಾರನ್ ಕಳ್ಕೊಂಡಾಗ ಮುಟ್ಟಾಕ್ ಸಾಧ್ಯ ಅಂತ ಹೇಳಿ ಹಂಗ ಅನಸ್ತಮ್ಮ ನನಗ. ನಮಸ್ಕಾರ. ಬಹಳ ಸಂತೋಷ ಲಕ್ಷ್ಮೀಜಿ. ಪ್ರಿಯಾಂಕಾಜಿ, ನೀವು ಈ ಶ್ಲೋಕ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಳಿ. ಹರಿ ಓಂ. ರತ್ಯಾಚರ್ಪಟ ವಿರಚಿತ ಕಂತ ಪುಣ್ಯ ಪುಣ್ಯ ವಿವರ್ಜಿತ ಪಂತಹ ಯೋಗಿ ಯೋಗ ನಿಯೋಜಿತ ಚಿತ್ತಃ ರಮತೆ ಬಾಲೋನ್ಮತ್ತವ ದೇವ. ಮುಗ್ಧ ಇಲ್ಲಿ ಆ ಮುಗ್ಧ ಅನ್ನೋದೇ ಹೇಳ್ತಿದೆ, ಅದು ಮಗು ಮುಗ್ಧ ಅಂದ್ರೆ ಅದಕ್ಕೆ ಯಾವುದೇ ಆಲೋಚನೆ ಮಾಡಿ ಹೇಳೋದು ಅಥವಾ ಆಲೋಚನೆ ಮಾಡಿ ಯಾರನ್ನಾದ್ರೂ ನೋಡುವಾಗ ನಗೋದು, ಅದು ಬಹಳ ಮುಗ್ಧವಾಗಿ ಈ ರೀತಿ ಯಾವುದೋ ಆಲೋಚನೆ ಮಾಡಿ ಕೆಲ್ಸನ ಮಾಡ್ತಾ ಇರಲ್ಲ. ಅದು ಆ ನಗುವಿನಲ್ಲಿ, ಆ ಅಳುವಿನಲ್ಲಿ ಆ ಮಗು ಅದು ಬಹಳ ಮುಗ್ಧವಾಗಿರುತ್ತೆ. ಅಂದ್ರೆ ಅದಕ್ಕೆ ಮಗುಗೆ ಭೂತಕಾಲದ ಯೋಚನೆನೂ ಇರಲ್ಲ, ಮತ್ತೆ ಭವಿಷ್ಯತ್ ಕಾಲದ ಪ್ರಪಂಚದ ಯೋಚನೆ ಇರಲ್ಲ. ಆಗ ಏನು ನಡೀತಾ ಇರುತ್ತೋ ವರ್ತಮಾನ ಕಾಲದಲ್ಲಿ ಇರುತ್ತೆ.
ಹಾ ಅದು ಏನೇ ಮಾಡಿದ್ರು ನಮಗೆ ಬಹಳ ಮುದ್ದಾಗಿ ಇರುತ್ತೆ. ಅದಕ್ಕೆ ಬಹಳ ಸಲ ನಾನು ಕೇಳಿದೀನಿ, ಹೇಳ್ತಾರೆ ಮಕ್ಕಳು ದೇವ್ರು, ಅದ್ರಲ್ಲೂ ಬಹಳ ಚಿಕ್ಕ ಮಕ್ಕಳು ದೇವ್ರು. ಯಾಕಂದ್ರೆ ಅವ್ರಿಗೆ ಯಾವ್ದು ಏನು ಇರಲ್ಲ ತಲೆಯಲ್ಲಿ, ನಿಸ್ವಾರ್ಥವಾಗಿರುತ್ತೆ. ಈಗ ಇನ್ನು ಹುಚ್ಚರು, ಅವ್ರಿಗೆ ಏನು ಯಾವ್ದೇ ಕೆಲ್ಸನ ಈಗ್ಲೇ ಮಾಡ್ಬೇಕು, ಕ್ರಮವಾಗಿ ಮಾಡ್ಬೇಕು, ಹೀಗೇನೆ ಮಾಡ್ಬೇಕು, ಈ ರೀತಿ ಏನು ಆಲೋಚನೆ ಇರಲ್ಲ ಅವ್ರಿಗೆ. ಏನೆಲ್ಲ ತಿಳಿಯುತ್ತೋ ಅದನ್ನ ಹಾಗೇನೆ ಮಾತಾಡ್ತಾರೆ, ನೇರವಾಗಿ ಮಾತಾಡ್ತಾರೆ, ಅನ್ಸಿದ್ದನ್ನ ಹೇಳ್ತಾ ಇರ್ತಾರೆ. ಅವ್ರಿಗೆ ಏನ್ ಮಾಡ್ಬೇಕು ಅನ್ಸುತ್ತೋ ತಕ್ಷಣ ಮಾಡ್ಬಿಡ್ತಾರೆ. ಅಂದ್ರೆ ಇವ್ರು ಯಾವಾಗ ಮನಸ್ಸು, ಬುದ್ಧಿ, ಅಹಂಕಾರ ಇದ್ಯಾವ್ದನ್ನು ಬಳಸ್ತಾ ಇರೋ ತರ ಆನಂದವಾಗಿ ಆ ಕ್ಷಣಕ್ಕೆ ಅವ್ರಿಗೆ ಹೇಗಿರ್ಬೇಕು ಅನ್ಸುತ್ತೆ ಇದಾರೆ. ಓ, ನಾನು ಒಳ್ಳೆ ಬಟ್ಟೆನೆ, ಈಗ ಬೀದಿಯಲ್ಲಿ ಬಿದ್ದಿರುವ ಚಿಂದಿ ಬಟ್ಟೆ ಧರಿಸಿರುವವರು, ಅವ್ರಿಗೆ ನಾನು ನನ್ ಬಟ್ಟೆ ನೋಡಿ ಯಾರಾದ್ರೂ ಏನಾದ್ರು ಅನ್ಕೋತಾರೆ, ನನ್ ಬಟ್ಟೆ ನೋಡಿ ನನ್ನನ್ ಮಾತಾಡ್ಸ್ತಾರೆ, ನನ್ ಬಟ್ಟೆ ಹೀಗಿರೋದ್ರಿಂದ ನನ್ನನ್ ಮಾತಾಡ್ಸ್ತಾ ಇರ್ಬೋದು, ಈ ರೀತಿ ಯಾವ ಆಲೋಚನೆನೂ ಇರಲ್ಲ. ಅವ್ರಿಗೆ ಅವ್ರಿರೋದು ಸರಿ ಅನ್ಸಿರುತ್ತೆ. ಆ ಸರಿನೋ ತಪ್ಪನ್ನೋದು ಅವ್ರಿಗೆ ಗೊತ್ತಿಲ್ಲ, ಬಟ್ ನಾನು ಅವ್ರಿಗೆ ಹೇಗಿರ್ಬೇಕು ಅನ್ಸುತ್ತೋ ಹಾಗಿದ್ದಾರೆ. ಹೀಗೆ ಇಲ್ಲಿ ಈ ನನಗೆ ಇಲ್ಲೊಂದೇ ಒಂದು ಉದಾಹರಣೆ ಹೇಳ್ಬೇಕು ಅನಿಸ್ತಾ ಇದೆ. ಒಂದು ಸಾರಿ ಕ್ಷೌರಿಕನ ಅಂಗಡಿ ಎದುರಿಗೆ ಒಬ್ಬ ಎಲ್ಲ ಓಡಾಡ್ತಾ, ಒಬ್ಬ ಈ ಹುಚ್ಚ ಅಥವಾ ಗಡ್ಡ ಎಲ್ಲ ಬಿಟ್ಕೊಂಡು ಓಡಾಡ್ತಾ ಇರ್ತಾರೆ. ಅದಕ್ಕೆ ಅವರು ಇನ್ನೊಬ್ರು ಬಂದಿರೋರು ಕೇಳ್ತಾರೆ, ಅವರು ಯಾಕೆ ನೀವು ನಿಮ್ಗೆ ಯಾರು ಸಿಗ್ಲಿಲ್ವಾ, ಯಾರ ಹತ್ರನೂ ಹೋಗ್ಲಿಲ್ವಾ ಅಂತ ಅವ್ರಿಗೆ ಹೋಗಿ, ಇವ್ರಿಗೆ ಯಾರು ಸಿಕ್ಕಿಲ್ವಾ ಅಂತ ಅವ್ರಿಗೆ ಮಾಡ್ತಿರೋರ್ಗೆ ಕೇಳ್ತಾರೆ. ಅದಕ್ಕೆ ಇವ್ರು ಕ್ಷೌರ ಮಾಡೋರು ಹೇಳ್ತಾರೆ, ಇಲ್ಲ, ಅವರು ನನ್ ಬಳಿಗೆ ಬಂದಿಲ್ಲ, ನಾನ್ ಬಂದಿದ್ರೆ ಅವ್ರಿಗೆ ಮಾಡ್ತಾ ಇದ್ದೆ. ಅಂದ್ರೆ ಈಗ ಯಾರೆಲ್ಲ ಈ ಆನಂದ ಬೇಕು, ಈ ಬ್ರಹ್ಮ ಜ್ಞಾನ, ಆತ್ಮಾನಂದ, ಸದಾ ಸಮಾಧಾನ, ಈ ರೀತಿ ಬೇಕು ಅಂತ ಹೇಳಿದ್ರೆ ನಾವು ಆ ದಾರಿಯನ್ನ ಹುಡುಕೊಂಡು ಹೋಗ್ಬೇಕು. ಈಗ ನಾನು ಇಲ್ಲಿ ಹೇಳಿರೋ ಹಾಗೆ ಅತಿಯಾಗಿ ಕೆಲವೊಂದು ಸಾರಿ ಆಲೋಚನೆ ಮಾಡೋದಕ್ಕಿಂತ ಈ ಮುಗ್ಧ ಮಗುವಿನಂತೆ ಅಥವಾ ಹೆಚ್ಚು ಬೇರೆಯವರು ನನಗೆ ಏನೋ ಹೇಳ್ತಾರೆ ಅಂತ ಹೇಳಿ ಆಲೋಚನೆ ಮಾಡದೇ ಇರೋ ಹಾಗೆ ಇರುವಂತ ಈ ಹುಚ್ಚನಂತೆ, ಈ ಯೋಗಿ, ಈ ರೀತಿ ಇರೋದ್ರಿಂದ ಬಹಳ ಸರಳವಾಗಿ ಮತ್ತು ಸದಾ ಆನಂದವಾಗಿ ಇರೋದಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಂತ ಅನಿಸ್ತಮ್ಮ. ಧನ್ಯವಾದಗಳು. ಧನ್ಯವಾದಗಳು ಪ್ರಿಯಾಂಕಾಜಿ. ಸವಿತಾಜಿ, ಈಗ ಇಂಟರ್ನೆಟ್ ಸರಿ ಹೋಗಿದೆ ಅನ್ಸುತ್ತೆ. ಇವಾಗ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಮುಂದುವರಿಸಬಹುದು. ಅಮ್ಮ, ಅದು ಫೋನ್ ಬಂದದಕ್ಕೆ ಕಟ್ ಆಯ್ತು, ಅದಕ್ಕೆ ಇಂಟರ್ನೆಟ್ ಡ್ರಾಪ್ ಆಯ್ತು. ಈಗ ಕೇಳಿಸ್ತಾ ಇದೆಯಮ್ಮ? ಚೆನ್ನಾಗಿ ಕೇಳಿಸ್ತಾ ಇದೆ. ಅದೇ ಆ ತರ ನಾವು ಯಾವಾಗ್ಲೂನು ನಮ್ಮ ಅಹಮ್ಮನ್ನ ಬಿಟ್ಟು ನಾವು ನಿರ್ಮಲವಾದ ಒಂದು ಮನಸ್ಸಿಂದ ನಾವು ಯಾವ್ದೇ ಒಂದ್ ಕೆಲ್ಸ ಮಾಡಿದಾಗ್ಲೂನು ಅದು ಅದರದ್ದು ಹೆಂಗಿರುತ್ತೆ, ಅದರದ್ದು ಪರಿಣಾಮ, ಅದರದ್ದು ಕಡೆ ಎಂಡ್ ರಿಸಲ್ಟ್ ನ ನಾವೇ ಅನುಭವದಿಂದ ನಾವು ನೋಡ್ಬೋದು.
ಆಮೇಲೆ ಒಂದ್ ನಿರ್ಮಲವಾದ ಮನಸ್ಸು ಇದು ಅಂತ ಹೇಳಕ್ಕೆ ಇಲ್ಲಿ ಮಗು ಅಂತ ಹೇಳಿದ್ದಾರೆ. ಒಂದ್ ಮಗು ಹೆಂಗೆ ಇರುತ್ತೆ, ಎಷ್ಟು ಅದರದ್ದು ಅದ್ರ ಮನ್ಸಲ್ಲಿ ಏನೂ ಇರಲ್ಲ. ಅದು ದೇವ್ರು ಅಂತ ಅನ್ಬಿಟ್ಟು ಒಂದ್ ಮಗುವಿನ ತರ ಇರ್ಬೇಕು ಅಂತ ಹೇಳ್ತಾರೆ. ಅನ್ಕೋತೀವಿ, ನಾವು ಅನ್ಕೋತೀವಿ ನಾವ್ ಯಾವಾಗ್ಲೂ ಆ ತರ ಇರ್ಬೇಕು ಅಂತಾನು. ಅದಕ್ಕೆ ಇವತ್ತೇ ನಾನು ಅದೊಂದ್ ಕತೆ ಓದ್ದೆ. ಏನು ಅಂದ್ರೆ, ಒಬ್ಬ ತಾಯಿ ಒಂದ್ ಮಗುನ ಮಲಗ್ಸಿರ್ತಾಳ. ಅದಕ್ಕೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಅದ್ರ ಕತ್ಗೆ ಒಂದು ಚಿನ್ನದ ಸರ ಹಾಕಿ ಆ ತೊಟ್ಲಿಗೆಲ್ಲ ಒಂದು ಮುತ್ತಿನಿಂದ ಅಲಂಕಾರ ಮಾಡಿರ್ತಾಳೆ. ಅದು ಮಾಡಿ ಅದ್ ಮಗುನ ನೋಡ್ತಾ ನೋಡ್ತಾ ಆ ಮಗುನ ಮಲಗ್ಸೋದ್ರಲ್ಲಿ ಆ ತಾಯಿನೂ ಹಾಡ್ತಾ ಹಂಗೆ ತಂಪಾದ ಗಾಳಿ ಬೀಸ್ತಾ ಇರುತ್ತೆ. ಹಂಗೆ ಮಲ್ಕೊಂಡ್ ಬಿಡ್ತಾರೆ ಇಬ್ರುನು, ತಾಯಿ ಮಗು ಇಬ್ರುನು ಮಲ್ಕೊಂಡ್ ಬಿಡ್ತಾರೆ. ಅದು ಬಾಗ್ಲು ಸ್ವಲ್ಪ ಮುಚ್ಚಿರುತ್ತೆ, ತೆಗ್ದಿರುತ್ತೆ, ಸ್ವಲ್ಪ ಮುಚ್ಚಿರುತ್ತೆ ಅಷ್ಟೇ. ಆವಾಗ ಅದೇ ಸಮಯ ನೋಡ್ಕೊಂಡು ಕಳ್ಳ ಒಳಗಡೆ ಬರ್ತಾನೆ. ಕಳ್ಳ ಒಳಗಡೆ ಬಂದು ನೋಡಿದಾಗ ತಾಯಿ ಮಗು ಇಬ್ರು ಮಲ್ಗಿರೋದನ್ನ ನೋಡ್ತಾನೆ. ಸರಿ, ಇದೇ ಒಂದ್ ಒಳ್ಳೆ ಸಮಯ ಅಂತ ಹೇಳ್ಬಿಟ್ಟು ಅವನು ಮಗು ಕತ್ಗೆ ಕೈ ಹಾಕ್ತಾನೆ, ಸರ ತಗೊಳ್ಬೇಕು ಅಂತ. ಆ ಕೈ ಹಾಕ್ದಾಗ ಮಗು ಎಚ್ಚರ ಆಗತ್ತೆ, ಮಗು ಎದ್ಬಿಡುತ್ತೆ. ಎದ್ದಾಗ ಅದ್ ಬರೀ ಅವನನ್ನ ನೋಡಿ ನಗುತ್ತೆ. ಅವನನ್ನ ನೋಡಿ ನಗದಾಗ ಅವನು ಆ ಮಗು ನಗುವಲ್ಲಿ ಅವನು ಒಂದಾಗ್ಬಿಡ್ತಾನೆ. ಅವನಿಗೂ ನಗು ಬರುತ್ತೆ. ಅವನು ಅದ್ರಲ್ಲಿ ಒಂದಾಗಿ ಅದನ್ನ ನೋಡ್ಕೊಂಡು ಅವನ್ ಏನ್ ಮಾಡಕ್ ಬಂದಿದ್ದೀನಿ ಅನ್ನೋದೇ ಮರ್ತೋಗುತ್ತೆ ಅವನಿಗೆ. ಅದನ್ನ ನೋಡಿ ಎಲ್ಲಾ ತಗೊಂಡ್ಬಿಡ್ಬೇಕು, ಹೋಗ್ಬೇಕು ಅನ್ನೋ ಇದ್ರಲ್ಲಿ ಆ ಇದನ್ನೇ ಮರ್ತು ಅದ್ರಲ್ಲಿ ಒಂದಾಗ್ಬಿಡ್ತಾನೆ. ಆವಾಗ ತಕ್ಷಣ ತಾಯಿಗೂ ಎಚ್ಚರ ಆಗತ್ತೆ. ಎಚ್ಚರ ಆದಾಗ ಅವಳಗ್ ಗಾಬರಿ ಆಗತ್ತೆ, ಏನಿದು, ಯಾರೋ ಹಿಂಗ್ ಬಂದ್ಬಿಟ್ಟಿದಾರಲ್ಲ ಅಂತ ಅನ್ಬಿಟ್ಟು. ಆವಾಗ ಆ ಕಳ್ಳನೇ ಹೇಳ್ತಾನೆ, ಇಲ್ಲ, ನಾನು ಮಗುನ ನೋಡ್ಬೇಕು ಅಂತ, ಮಗು ಜೊತೆ ಇರ್ಬೇಕು ಅಂತ ಬಂದೆ, ಅದಕ್ಕೋಸ್ಕರ ನಾನ್ ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆವಾಗ ತಾಯಿಗೆ ಅನ್ಸುತ್ತೆ, ಒಂದ್ಸಲ ಆಶ್ಚರ್ಯನೂ ಆಗತ್ತೆ, ಈ ಮಗು ನಗುವಲ್ಲಿ ನಾನ್ ಒಂದಾಗ್ಬಿಟ್ಟಿದೀನಿ, ಅದಕ್ಕೆ ನೋಡ್ತಾ ಇದ್ದೀನಿ, ಎಂತ ಒಂದು ನಿರ್ಮಲವಾಗಿದೆ ಅಂತ ಅನ್ಬಿಟ್ಟು ಅವನು ಹೇಳ್ತಾ ಇರ್ತಾನೆ ತಾಯಿಗೆ. ಆವಾಗ ಅವಳಿಗೆ ಸಂತೋಷನೂ ಆಗತ್ತೆ, ಏನ್ ಇದ್ರಿಂದ ಉದ್ದೇಶದಿಂದ ಬಂದಿದಾನೋ, ಆದ್ರೆ ಇಲ್ಲಿ ನೋಡಿ ಈ ಪರಿವರ್ತನೆ ಆಯ್ತಲ್ಲ ಅಂತ ನೋಡ್ತಾ ಇರ್ತಾಳೆ. ಅದಕ್ಕೆ ಅಷ್ಟು ನಿರ್ಮಲವಾಗಿರುತ್ತೆ ಅಂತ. ಅದಕ್ಕೆ ಭಗವಂತ ಅಂತ ನಾವ್ ಹೇಳ್ತೀವಿ, ಭಗವಂತನ್ಗೆ ಏನಿರುತ್ತೆ, ಅವ್ನ್ಗೆ ಯಾವ್ದೇ ಒಂದ್ ಕಲ್ಮಶ ಏನು ಇರಲ್ಲ. ಅದೇ ತರಾನೇ ಒಂದ್ ಮಗುನು ಅಷ್ಟು ನಿರ್ಮಲವಾದ ಒಂದ್ ಅಂತಃಕರಣದಿಂದ ಬರೀ ಒಂದ್ ನಗುವಲ್ಲಿ ಇಷ್ಟೊಂದ್ ಬದಲಾವಣೆ ಆಗತ್ತೆ ಅಂದ್ರೆ ಯಾಕೆ, ಒಂದ್ ನಗು ಏನ್ ಬೇಕಾದ್ರೂ ಇರ್ಬೋದು, ಆದ್ರೆ ಅಷ್ಟು ನಿರ್ಮಲವಾಗಿದ್ದಾಗ ಹಂಗಾಗತ್ತೆ ಅಂತ. ಸೊ ಹೀಗೆ ಹೌದು, ಭಗವಂತನ ಕಡೆ ಹೋದಾಗ ಈ ಪ್ರಾಪಂಚಿಕ ಮ್, ಆಕರ್ಷಣೆ ಎಲ್ಲ ಹೊರಟೋಗುತ್ತೆ ಹೌದು ಅಂತ. ಅನ್ನೋದು ಸಹ ಇದರಲ್ಲಿ ಹೌದು, ತಿಳ್ಕೊಳ್ಬೋದು. ಹೌದು. ನಮ್ಮನ್ನ ನಾವು ಮರೆಯೋದು ಅಂತೀವಲ್ಲ, ಅದ್ ಆ ತರ ಇದ್ದಾಗ, ಅಂದ್ರೆ ನಮ್ಮನ್ನ ನಾವು ಮರೆಯೋದು ಅಂದ್ರೆ ಈ ಪ್ರಪಂಚದಿಂದ ನಾವು ಬೇರೆ ಅಂತ, ಅಂದ್ರೆ ನಮ್ ಒಳಗಡೆ ನಾವು ಹೋಗೋದು, ನಮ್ಮ ಪಯಣ ಒಳಗಡೆಗಿರ್ಬೇಕು. ಪ್ರಪಂಚದಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ, ಅದು ಬೇಕು ಇದು ಬೇಕು, ನೋಡಿದ್ದನ್ನೆಲ್ಲ ಮಾಡೋಂತ ಮನಸ್ಸು ಬುದ್ಧಿ, ನಮ್ಮ ಪಂಚೇಂದ್ರಿಯಗಳನ್ನ ನಾವು ಮಾಡ್ಕೊಂಡಾಗ ಎಲ್ಲಾನು ಹೋಗ್ತಾ ಇರುತ್ತೆ. ಆದ್ರೆ ಮನಸ್ಸು ಶಾಂತವಾಗಿದ್ದಾಗ, ಮನಸ್ಸು ನಿರ್ಮಲವಾಗಿದ್ದಾಗ ಅದೆಲ್ಲಾನು ಇರ್ಬೇಕು, ಇರ್ತೀವಿ ಪ್ರಪಂಚದಲ್ಲಿ ಇದ್ದು. ಹಂಗಂತ ಅನ್ಬಿಟ್ಟು ನಾವೆಲ್ಲೋ ಕಾಡ್ಗ್ ಹೋಗ್ಬೇಕು, ಮಾಡ್ಬೇಕು ಅಂತಲ್ಲ, ನಾವ್ ಕಡೆನೆ ನಾವ್ ಹೆಂಗ್ ಮಾಡ್ಬೇಕು ಅನ್ನೋದು, ಅದು ಒಳಗಡೆ ಇದು ನಾವ್ ಹೋದಾಗ ಅದ್ ಗೊತ್ತಾಗತ್ತೆ ಅನ್ನೋದು ಇದ್ರಲ್ಲಿ ಆ ಆನಂದನ ನಾವು ಪಡಿಬೋದು ಅಂತ ಒಂದು ಗೊತ್ತಾಯ್ತು ಅಮ್ಮ. ನೆಕ್ಸ್ಟ್ ಸರ್ ಎಲ್ಲಾರು ಹೇಳ್ದಾಗ ನಾವ್ ಕೇಳ್ಬೋದು. ಧನ್ಯವಾದ ಅಮ್ಮ. ಧನ್ಯವಾದಗಳು ಸರಿತಾಜಿ. ರಥ್ಯಾಚಾರ್ಪಟ ವಿರಚಿತ ಕಂತಹ ಪುಣ್ಯ ವಿವರ್ಜಿತ ಪಂತಹ ಯೋಗಿ ಯೋಗ ನಿಯೋಜಿತ ಚಿತ್ತಃ ರಮತೆ ಬಾಲೋನ್ಮತ್ತ
ತವ ದೇವ. ಇಲ್ಲಿ ಒಬ್ಬ ಯೋಗಿ ಅಂದ್ರೆ ಯೋಗವನ್ನು ಬಿಟ್ಟ ಯೋಗಿ ಅಂತ ಹೇಳ್ತಾ ಇದ್ದಾರೆ. ಯೋಗವನ್ನು ಬಿಟ್ಟ ಅಂದ್ರೆ ಸಾಧನೆಯನ್ನ ಮುಗಿಸಿ ಸಿದ್ಧಿಯನ್ನು ಪಡೆದಂತಹ ಯೋಗಿ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಅಂತಹವನಿಗೆ ಹೇಗಿರುತ್ತೆ, ಬೀದಿಲ್ ಬಿದ್ದಿರೋ ಚಿಂದಿ ಬಟ್ಟೆ ಹಾಕೊಂಡ್ರು ಪರವಾಗಿಲ್ಲ, ಅಂದ್ರೆ ಅವನೇನು ಈ ಪ್ರಪಂಚ ಏನ್ ಅನ್ನುತ್ತೆ ಏನು ಅನ್ನೋದ್ರ ಕಡೆ ಅವನಿಗೆ ಯಾವ ಒಂದು ಇದಿಲ್ಲ. ಅವ್ರು ಏನಾದ್ರು ಅನ್ಲಿ ಪರವಾಗಿಲ್ಲ, ಅದಕ್ಕೆ ಅಂಟ್ಕೊಂಡಿಲ್ಲ. ಅವನಿಗೆ ಏನ್ ಸಿಗುತ್ತೋ ಅದ್ರಲ್ಲಿ ಇದ್ದಾನೆ. ಮತ್ತೆ ಯೋಗ್ಯತೆ ಮತ್ತೆ ದೋಷವನ್ನು ಮೀರಿದ ಮಾರ್ಗ ಅಂದ್ರೆ ಒಳ್ಳೆಯವರಾಗ್ಲಿ ಕೆಟ್ಟವರಾಗ್ಲಿ ಎಲ್ರೂ ಒಂದೇ, ಸಮಾನ. ಅವನಿಗೆ ಅಂತಹ ದಾರಿಯಲ್ಲಿ ನಡೀತಾನೆ ಅನ್ನೋದಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಆ ಒಂದು ಮಾರ್ಗದಲ್ಲಿ ಎಲ್ಲೂ ಒಂದೇ ಅವನಿಗೆ. ಅಂದ್ರೆ ಅವನು ಬ್ರಹ್ಮಜ್ಞಾನಿ ಆಗೋಗಿದ್ದಾನೆ, ಸಿದ್ಧಿಯನ್ನು ಪಡೆದು ಬಿಟ್ಟಿದ್ದಾನೆ. ಯೋಗ ಅಂದ್ರೆ ಸಾಧನೆಯ ಮಾರ್ಗವನ್ನ ದಾಟಿ ಅವನು ಸಿದ್ಧನಾಗಿದ್ದಾನೆ. ಅಂಥವನಿಗೆ ಹೀಗೆ ಪ್ರಾಪಂಚಿಕ ಸುಖ ಭೋಗಗಳು, ನಾನು ಒಳ್ಳೆ ಬಟ್ಟೆ ಹಾಕೊಳ್ಬೇಕು, ಎಲ್ರಿಗೂ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೇನಿಲ್ಲ. ಅಂದ್ರೆ ದೇಹದ ಮೇಲಿನ ಯಾವ ಒಂದು ಆಕರ್ಷಣೆ ಆಗ್ಲಿ, ದೇಹ ಭಾವ ಆಗ್ಲಿ ಅವನಲ್ಲಿ ಇಲ್ಲ, ಅದನ್ನ ಮೀರಿದ್ದಾನೆ. ಮತ್ತೆ ಯಾವ್ದ್ರಲ್ಲೂ ಅವನು ಕಲ್ಮಶವನ್ನ ನೋಡಲ್ಲ. ಅದು ಇದು ಎರಡನೇದು ಅವನು ಮನಸ್ಸಿನ ಸ್ಥಿತಿಯನ್ನ ಹೇಳ್ತಾ ಇದೆ. ಮತ್ತೆ ಅವನು ಮುಗ್ಧ ಮಗು. ಇವೆಲ್ಲ ಇದುವರೆಗೂ ಹೇಳಿದ ಹಾಗೆ ಮುಗ್ಧ ಮಗು ಅಂತಂದ್ರೆ ಅಲ್ಲಿ ಕಲ್ಮಶಗಳು ಏನು ಇಲ್ಲ, ಅಲ್ಲಿ ಪರಮಾತ್ಮ ಮಾತ್ರ ಅವನಿಗೆ ಕಾಣಿಸ್ತಾ ಇರೋದು. ಪರಮಾತ್ಮನಲ್ಲಿ ಪರಮಾತ್ಮನೇ ಆಗೋಗಿದ್ದಾನೆ. ಮುಗ್ಧ ಮಗು ಅಂತಂದ್ರೆ ಪರಮಾತ್ಮನೇ ಆಗೋಗಿದ್ದಾನೆ. ಆ ಮಗು ಮತ್ತೆ ಹುಚ್ಚ ಇಬ್ರಿಗೂ ಒಂದೇ ಭಾವ ಇರತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಅಂತಹ ಒಂದು ಆನಂದ ಅನ್ನೋದು ಸಂತೋಷ ಅಲ್ಲ, ಸಂತೋಷವನ್ನ ಮೀರಿದ್ದು ಆ ಸ್ಥಿತಿಯಲ್ಲಿ ಅವನು ಇರ್ತಾನೆ. ಇದು ಯೋಗಿ ಸಾಧಕನಾಗಿ ಮತ್ತೆ ಸಿದ್ಧಿಯನ್ನ ಪಡೆದು ಬ್ರಹ್ಮ ಜ್ಞಾನವನ್ನು ಪಡೆದಂಥವನ ಒಂದು ಸ್ಥಿತಿಯನ್ನ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಇವಾಗ ಈ ಚಿತ್ರದಲ್ಲೂ ಸಹ ಆಟ ಆಡ್ತಾ ಇರ್ಬೇಕಾದ್ರೆ ಅವನ ಒಂದು ದೇಹ ಭಾವ ಅನ್ನೋದು ಇಲ್ಲ. ಅಥವಾ ಈ ಜನಗಳ ಏನಂತ ಇದ್ದಾರೆ, ಅವ್ರು ಯಾರು ಕಾಣಿಸಲ್ಲ ಅವನಿಗೆ, ಅವನ ದೇಹನೋ ಇಲ್ಲ, ಜನಗಳು ಒಂದು ಅನಿಸಿಕೆಯ ಒಂದು ಇದು ಇಲ್ಲ, ಅವನು ಸಿದ್ಧನಾಗೋಗಿದ್ದಾನೆ. ಅವನಿಗೆ ಏನಿದ್ರು ಆ ಒಂದು ಗುರಿ ಅಷ್ಟೇ, ಅವನು ಪರಿಪೂರ್ಣನಾಗೋಗಿದ್ದಾನೆ. ಆ ಒಂದು ಏನ್ ಮಾಡ್ತಾ ಇದ್ದಾನೋ ಅದ್ರ ಮೇಲೆ ಗಮನವನ್ನ ಇರಿಸಿ ಮಾಡ್ತಾ ಇರೋದ್ರಿಂದ ಅವನು ಕೊನೆಯದಾಗಿ ಅಂತಿಮ ಜಿಗಿತ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅವಾಗ ಅಷ್ಟೇ ಆ ಕಡೆ ಏನು ಈ ಕಡೆ ಏನು ಅಂತ ನೋಡಿದಾಗ ಅವಾಗ ಮನಸ್ಸು ಡೈವರ್ಟ್ ಆಗೋಗುತ್ತೆ. ಅವಾಗ ಎಲ್ಲಿ ಸಾಧ್ಯ ಇಲ್ಲ. ಅವನು ಯಾವಾಗ್ಲೂ ಅವನ ಗುರಿಯ ಮೇಲೆ, ನಮ್ಮ ಗುರಿಯಲ್ಲಿ ಭಗವಂತನಲ್ಲಿ ನಾವು ಅತ್ತ ಕಡೆ ನಾವು ಸಾಗ್ಬೇಕಾಗಿದೆ. ಇದು ನನ್ನ ಅನಿಸಿಕೆ. ನಾವು ಈಗ ಸರ್ ಮುಖೇನ ಎಲ್ಲ ಸವಿವರವಾಗಿ ತಿಳ್ಕೊಳ್ಳೋಣ. ಸರ್, ತಾವು ಇದರ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಹರಿ ಓಂ ನಳಿನಿಜಿ. ಹರಿ ಓಂ ನಳಿನಿ ಅಮ್ಮ. ಹರಿ ಓಂ. ತಮ್ಮ ಅನಿಸಿಕೆಗಳನ್ನ ಹೇಳ್ತೀರಾ ಅಮ್ಮ? ಆಯ್ತು, ಇವಾಗ ಏನ್ ಬರುತ್ತೋ ನಾನು ಹೇಳ್ತೀನಿ. 22ನೇ ಶ್ಲೋಕ. ಸ್ವಲ್ಪ ಧ್ವನಿ ಯಾರು ಕೊಡ್ತೀರಾ ಇದಕ್ಕೆ? ಒಂದ್ಸತಿ ಹೇಳ್ಬೇಕು ಅಂತಾನ ನಿಮ್ಮ ಅರ್ಥ? ಧ್ವನಿ ಒಂಚೂರು ಕೊಡ್ಬೇಕು ಅಂದ್ರೆ ನಂಗೆ ಧ್ವನಿ ಕೇಳಿಲ್ಲ. ಈಗ ಬಂದಿದ್ದೀನಿ ನಾನು.
ನಾನು ಗೊತ್ತಿರೋ ತರ ಹೇಳ್ತೀನಿ. ರಥ್ಯಾಚರ್ಪಟ ವಿರಚಿತ ಕಂತಹ ಪುಣ್ಯ ಪುಣ್ಯ ವಿವರ್ಜಿತ ಪಂತಹ ಯೋಗಿ ಯೋಗ ನಿಯೋಜಿತ ಚಿತ್ತಃ ರಮತೆ ಬಾಲೋನ್ಮತ್ತವ ದೇವ. ಇವಾಗ ನಿಮ್ಮ ಕಂಠದಲ್ಲಿ ಹೇಳ್ಬಿಡಿ. ರಥ್ಯಾಚರ್ಪಟಿ ವಿರಚಿತ ಕಂತ ಪುಣ್ಯ ಪುಣ್ಯ ವಿವರ್ಜಿತ ಪಂಥ ಯೋಗಿ ಯೋಗ ನಿಯೋಜಿತ ಚಿತ್ತೋ ರಮತೆ ಬಾಲೋನ್ಮತವ ದೇವಾ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಇಲ್ಲಿ ರಥ್ಯಾಚರ್ಪಿತ ವಿರಚಿತ ಕಂಠ ಅಂತ ಕೊಟ್ಟಿದ್ದಾನೆ. ರಥ್ಯ ಅಂದ್ರೆ ಈ ರಥನ ಉಪಯೋಗಿಸ್ಕೊಂಡು ಸಾಧಕ ತನ್ನ ಗುರಿನ ತಲುಪಿಬಿಟ್ಟಿದ್ದಾನೆ. ಇಲ್ಲಿ ವಿರಚಿತ ಕಂತ್ಯ ಪುಣ್ಯ ಪುಣ್ಯ ವಿವರ್ಜಿತ ಪಂಥ. ಅವನು ಎಲ್ಲಾನು ಏನು ಅವನಿಗಾಗ್ಬೇಕಾಗಿಲ್ಲ, ಎಲ್ಲ ಆಗೋಯ್ತು. ಅವನು ಬೇರೆ ಮೀರಿ ಭಗವಂತನಲ್ಲಿ ಸೇರ್ಬಿಟ್ಟಿದ್ದಾನೆ. ಅವನಿಗೆ ಏನಾಗ್ಬೇಕಾಗಿಲ್ಲ. ಅವನ್ಗೆ ತನ್ನ ದೇಹದ ಬಗ್ಗೆ ಒಂದು ಚೂರು ಚಿಂತೆನೂ ಇಲ್ಲ. ಅಂದ್ರೆ ಅವನಿವಾಗ ಚಿಕ್ಕ ಮಗು ತರ ಆಗ್ಬಿಟ್ಟಿದ್ದಾನೆ. ಗೊತ್ತಾಯ್ತಾ? ಹೆಂಗಿರತ್ತೋ ಹಂಗೆ. ಈ ತರ ನಮ್ಮ ಮಾನಸಿಕ ಸ್ಥಿತಿ ಆದ್ರೆ ಅದು ಮಗು ಅಲ್ಲ, ಮರಳಲ್ಲ, ಪಿಶಾಚಿ ಅಲ್ಲ, ಏನು ಅಲ್ಲ. ಒಂಥರ ಹಂಗೆ ಜನಗಳ ಕಣ್ಣಿಗೆ ನಾವು ಪಿಶಾಚಿ ತರಾನು ಕಾಣ್ತೀವಿ. ಮಗು ತರ ಆಡ್ತಾರೆ ಅಂತಾರೆ, ಅವ್ನು ಹುಚ್ಚ ಅಂತಾರೆ. ಇವಾಗ ಮೊನ್ನೆ ತಾನೇ ನಾವು ಯಾರನ್ನ ಮೀಟ್ ಮಾಡಿದ್ವಿ ಪದ್ಮ, ನಮ್ಮ ಯಾರ ಮೀಟ್ ಮಾಡಿದ್ವಲ್ವಾ, ಅವ್ರು ಹೇಳಿದ್ರು ನನ್ನೆಲ್ಲ ಹುಚ್ಚ ಅಂತ ಕರೀತಾರೆ ಅಂತ. ಯಾರವ್ರು? ನಮ್ಮ ವಿಜಯ್ ಸರ್ ಗುರುಜಿನ ಮೀಟ್ ಮಾಡಿದ್ವಿ. ಅವ್ರ ಅವತ್ ನಾವ್ ನಮಸ್ಕಾರ ಮಾಡಿದ ತಕ್ಷಣ ಅವ್ರು ನಮ್ಗೆ ಏನ್ ಹೇಳಿದ್ರು, ನೀವು ನನ್ಗೆ ಯಾಕೆ ಇದ್ ಮಾಡ್ತಾ ಇದ್ದೀರಾ, ನಂಗೆಲ್ಲ ಜನ ಹುಚ್ಚ ಅಂತ ಕರೀತಾರೆ. ಅವ್ರು ಆ ಲೆವೆಲ್ಗೆ ಏರ್ಬಿಟ್ಟಿದ್ದಾರೆ ಅವರು, ಅಲ್ವಾ? ಏನು ಬೇಕಿಲ್ಲ ಅವ್ರಿಗೆ. ನೀನ್ ನಮಸ್ಕಾರನಾರ ಮಾಡು, ಏನಾರ ಮಾಡು, ಅವ್ರಿಗೆ ಏನು ಆಗ್ಬೇಕಾಗಿಲ್ಲ. ಇವಾಗ ನೋಡಿ, ಅವರು ಆ ಸ್ಟೇಜ್ ಅಲ್ಲಿ ಅವ್ರು ಇದ್ದಾರೆ. ಓಕೆ. ರಥ್ಯಾಚರ್ಪಟ ವಿರಚಿತಕ್ಕಂತ ಪುಣ್ಯ ಪುಣ್ಯ ಏನೂ ಗೊತ್ತಿಲ್ಲ. ಯಾಕಂದ್ರೆ ಪುಣ್ಯ ಪುಣ್ಯ ಇಲ್ಲ ಅಂತ ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಅಹಂಕರ್ತ ನಾಹಂಕರ್ತ ಭಾವನೆ ನಶಿಸಿ ಹೋಗಿದೆ ಅವ್ರಿಗೆ. ಎಲ್ಲ ಮಾಡೋ ನೋವು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಾಗೋಗಿದೆ. ಈಗ ನಮ್ಗಾದ್ರೂ ಒಂದೊಂದ್ಗಳಿಗೆ ನಾವ್ ಮಾಡಿದ್ವಿ ಅಂತ ಬಂದ್ಬಿಡುತ್ತೆ ಅಲ್ವಾ? ಅವರು ಅದನ್ನ ನೀರ್ ಬಿಟ್ಟಿದ್ದಾರೆ. ಅವ್ರ ನಾಹಂಕರ್ತ ಅಹಂಕರ್ತ ಯಾವ್ದು ಇಲ್ಲ ಅವ್ರಿಗೆ. ಅವರು ಆ ಸ್ಟೇಜ್ ಅಲ್ಲಿ ಇದ್ದಾರೆ. ಈಗ ನೋಡಿ, ನಾವು ಚಿಕ್ಕ ಮಕ್ಕಳನ್ನ ತಗೊಳ್ಳಿ, ಅವ್ರಿಗೂನು ರಾಗ ಬರುತ್ತೆ, ದ್ವೇಷ ಬರುತ್ತೆ. ಈಗೇನು ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಇದು ಇನ್ನೊಬ್ಬ ಮಗುಗೆ ಚಾಕ್ಲೇಟ್ ಕೊಡುವುದು ಕೊಡತ್ತಾ? ಇಲ್ಲ, ಕೊಡಲ್ಲ. ನಂಗ್ ಬೇಕು ಅಂತ ಹೇಳುತ್ತೆ. ಅದೇ ಇನ್ನೊಂದು ಮಗು, ಓಕೆ, ನಾನ್ ಮಗು ಬಗ್ಗೆ ಹೇಳ್ತಾ ಇದ್ದೀನಿ ಇವಾಗ, ಅದು ಚಾಕ್ಲೇಟ್ ಕೊಡುತ್ತೆ ಇನ್ನೊಂದ್ ಮಗುಗೆ. ಒಂದೊಂದ್ ಸರ್ತಿ ಕೊಡತ್ತೆ, ಒಂದೊಂದ್ ಸರ್ತಿ ಕೊಡಲ್ಲ ಅನ್ನತ್ತೆ. ಹಂಗೆ ಮಗು ತರ ಮುಗ್ಧ ಮನಸ್ಸು ಅಂತ ಹೇಳಿದ್ರೆ, ಈಗ ಕೊಡೋ ಮನಸ್ಸು ಬರ್ಬೋದು, ಕೊಡದೇ ಇರೋ ಮನಸ್ಸು ಬರ್ಬೋದು. ಅದಕ್ಕೂ ರಾಗ ದ್ವೇಷ ಇದೆ. ಇಲ್ಲಿ ಮಕ್ಕಳಿಗೆ ರಾಗ ದ್ವೇಷ ಇದೆ. ಓಕೆ. ಬಟ್ ಆ ಮಕ್ಕಳಿಗೆ ಏನಾಗುತ್ತೆ, ಜಗಳ ಮಾಡತ್ತೆ, ಆಟ ಆಡುವಾಗ ಜಗಳ ಆಡುತ್ತೆ, ನಂಗ್ ಬೇಕು ನಿಂಗ್ ಬೇಕು ಅಂತ ಕಚ್ಚಾಡ್ಕೊಳತ್ವೆ. ಆಮೇಲೆ ತಿರ್ಗಾ ಒಂದಾಗ್ಬಿಡತ್ತೆ ಅವು ಮಕ್ಕಳು, ಮರ್ತು ಬಿಡುತ್ತೆ ಅವು. ವರ್ತಮಾನದಲ್ಲಿನೇ ಇರುತ್ತೆ ಮಕ್ಕಳು. ನಾವು ಯಾವಾಗ್ಲೂ ಮಕ್ಕಳ ತರ ಅಂದ್ರೆ ಏನಾಗುತ್ತೋ ಅದನ್ನೆಲ್ಲ ಬರ್ತು ವರ್ತಮಾನಕ್ಕೆ ನಾವು ಯಾವಾಗ ಬರ್ತೀವಲ್ವಾ, ಇಲ್ಲದೇ ಹೇಳಿದಾನಲ್ವಾ, ಪುಣ್ಯ ಪುಣ್ಯ ಅತೀತ ನೆನೆಸಿ ಯೋಗಿ ಯೋಗ ನಿಯೋಜಿತ ಚಿತ್ತೋ ಅಂದ್ರೆ ಚಿತ್ತದಲ್ಲಿ ಯಾವಾಗ್ಲೂ ವರ್ತಮಾನದಲ್ಲಿ ಇರ್ಬೇಕು. ಅಂದ್ರೆ ಮಗು ತರ ಇರ್ತೀವಿ ಅವಾಗ. ಒಂದ್ ಕ್ಷಣದಲ್ಲಿ ನಾವು ಯಾಕಂದ್ರೆ ಪಾಸ್ಟ್ ಇಸ್ ಪಾಸ್ಟ್, ಅದು ತಿರ್ಗಾ ವಾಪಸ್ ಬರಲ್ಲ. ನೀವ್ ಏನ್ ಮಾಡಿದ್ರು, ಈಗ 1 ನಿಮಿಷ ಇವಾಗ ನಾನ್ ಮಾತಾಡಕ್ ಶುರು ಮಾಡ್ದೆ ಅಲ್ವಾ, ಆ 1 ನಿಮಿಷ ಬಾ ಅಂತ ಹೇಳಿದ್ರೆ ನನಗ್ ಬರಲ್ಲ. ಅದು ಕಳೆದೋಗಿದ್ದೋಯ್ತು. ಇದನ್ ಗೋವಿಂದನ ನೆನೆಸ್ಕೊಂಡ್ಯಾ ಉತ್ತಮ. ಅದು ಗೋವಿಂದನ ನಾನ್ ನೆನೆಸ್ಕೊಂಡೆ ಅಂತಾನೂ ಬರ್ಬಾರ್ದು. ಅಲ್ಲಿ ಯಾವ ಥಾಟು ಬರ್ಬಾರ್ದು. ಏನೋ ಆಗ್ತಾ ಇದೆ,
ಹ್ಯೂಮನ್ ಅಂಡ್ ಬೀಯಿಂಗ್. ನಾವ್ ಹೇಳ್ತೀವಿ ನಾವು ಹ್ಯೂಮನ್ ಆದಾಗ ನಮಗ್ ನೋವು ಗೊತ್ತಾಗತ್ತೆ ಅಂತ ಹೇಳ್ತೀವಿ, ಬಟ್ ಬೀಯಿಂಗ್ ಏನಾರ ಗೊತ್ತಾಗತ್ತಾ? ಇಲ್ಲ. ಆ ಬೀಯಿಂಗ್ ಅಲ್ಲಿ ಯಾವಾಗ್ಲೂ ನಾವ್ ಇರ್ಬೇಕು. ಹ್ಯೂಮನ್ ಬೀಯಿಂಗ್. ನಾವು ಹ್ಯೂಮನ್ ಆದ್ರೆ ನಮಗೆ ನೋವು ನಲಿವು ಎಲ್ಲ ಗೊತ್ತಾಗತ್ತೆ. ಇಫ್ ಯು ಆರ್ ಬೀಯಿಂಗ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್. ಸೊ ಮಕ್ಕಳ ತರ ನಾವು ಬಾಳ್ಬೇಕು. ಜ್ಞಾನಿ ಇದನ್ನಲ್ಲ, ಅವನು ಯಾವಾಗ್ಲೂ ವರ್ತಮಾನದಲ್ಲೇ ಇರ್ತಾನೆ. ಅವನು ಹಿಂದಿಂದ ತಗೊಂಡು ಹಿಂದ್ ಹೋಗೋದಿಲ್ಲ. ಯಾಕಂದ್ರೆ ಫ್ಯೂಚರ್ ಅಂತೂ ಇಲ್ಲೇ ಇಲ್ಲ, ಬಿಟ್ಬಿಡು ಅದನ್ನ. ಫ್ಯೂಚರ್ ಇಲ್ಲ. ನಾವು ಫ್ಯೂಚರ್ ಬಗ್ಗೆ ಸುಮ್ನೆ ಯೋಚನೆ ಮಾಡ್ತೀವಿ. ಫ್ಯೂಚರ್ ಇದೆಯಾ ಯಾರಿಗಾದ್ರೂ? ಇಲ್ಲ. ಈ ಉಸಿರು ಯಾವಾಗ ಕೊನೆ ಆಗತ್ತೆ ನಮಗೂ ಗೊತ್ತಿಲ್ಲ. ಫ್ಯೂಚರ್ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು? ಒಂದೇ ಭೂತ್ಕಾಲ ಒಂದೇ ಇರೋದು ನಮ್ಗೆ ಇವಾಗ. ಆ ಭೂತ್ಕಾಲ ಏನಾದ್ರೂ ಸಹಾಯ ಮಾಡತ್ತಾ? ಭೂತ್ಕಾಲದಲ್ಲಿ ನಾವು ಇನ್ನೂ ಎಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದೀನಿ ಅಂದ್ರೆ ನಂಗೆ ನಿಜವಾಗ್ಲು ಹೆಮ್ಮೆ ಆಗತ್ತೆ. ಆ ಭೂತ್ಕಾಲದಿಂದ ನಾವು ಇಷ್ಟೆಲ್ಲ ಒಳ್ಳೆ ನಾಲೆಜ್ ಪಡ್ಕೊಂಡು ಈ ವರ್ತಮಾನಕ್ಕೆ ಬಂದು ಕೂತಿದೀವಿ. ಸೊ ಭೂತ್ಕಾಲನು ನಾವು ಎಷ್ಟೋ ಹತ್ವಿ, ಎಷ್ಟೋ ಕರೆದ್ವಿ, ಎಷ್ಟೋ ಆಯ್ತು. ಆದ್ರೂ ಕೃಷ್ಣ ನಮ್ಮ ಜೀವನದಲ್ಲಿ ಬಂದು ನಮ್ಮನ್ನ ವರ್ತಮಾನದಲ್ಲಿ ಇರೋ ತರ ಅವನು ಮಾಡಿದಾನೆ ಅಲ್ವಾ? ನಾವು ಯಾವಾಗ್ಲೂ ಬಾಲವತ್ ಅಂದ್ರೆ ಮಕ್ಕಳ ತರಾನೇ ಇರ್ಬೇಕು. ಯೋಗಿ ಯೋಗ ನಿಯೋಜಿತ ಚಿತ್ತೋ. ಯೋಗಿ ಅವನ್ ಹೆಂಗಿರ್ತಾನೆ? ವರ್ತಮಾನದಲ್ಲಿ ಇರ್ತಾನೆ. ಪ್ರತಿಯೊಂದು ಆಗೋದನ್ನು ಯೋಗ ಅಂತ ನಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ ನಮ್ ವಿಜಯ್ ಸರ್. ಯೋಗ ಅಂದ್ರೆ ಏನು? ಯೋಗ ಆಗ್ಬೇಕದು. ಕೆಲಸ ಒಂದು ಯೋಗವಾಗ್ಬೇಕು. ಅದು ಹೋಗ್ತಾ ಇರ್ಬೇಕು. ಅದು ಯೋಗವಾಗಿ ನಾ ಮಾಡ್ದೆ ಅನ್ನೋ ಭಾವನೆ ಬರ್ಬೇಕು. ಕರ್ಮಣ್ಣೆ ವಾಧಿಕಾರಸೆ ಮಾ ಫಲೇಶು ಕದಾಚನ. ಕರ್ಮ ಹೋಗ್ತಾ ಇರ್ಬೇಕು, ದೇವರಿಗೆ ಅರ್ಪಣೆ ಮಾಡ್ಕೊಂಡು ಯೋಗವಾಗಿ ಹೋದಾಗ ನಮಗೆ ಅದರದ್ದೇ ಪುಣ್ಯ ಫಲಗಳು ಯಾವುದೂ ಬರಲ್ಲ. ಪುಣ್ಯ ಅತೀತ ನೆನೆಸಿ. ಪುಣ್ಯನೂ ಇಲ್ಲ, ಅಪುಣ್ಯನೂ ಇಲ್ಲ. ಯಾಕಂದ್ರೆ ನಾವು ಮಾಡೋರೆ ನಾವಲ್ಲ ಅಂದಾಗ ಎಲ್ಲಿರುತ್ತೆ? ಏನು ಇರಲ್ಲ ತಾನೆ. ಪುಣ್ಯಕ್ಕೆ ಅಂಟ್ಕೊಂಡ್ರೆ ನಮ್ಗೆ ಕರ್ತೃತ್ವ ಭಾವ, ಆ ಭಾವ, ಈ ಭಾವ ಎಲ್ಲ ಬರುತ್ತೆ. ಸೊ ಅದನ್ನೆಲ್ಲ ಬಿಡ್ಬೇಕು. ಬಿಟ್ಟು ನಾವು ಯೋಗ ಸ್ಥಿತಿ, ಕರ್ಮ ಏನ್ ಮಾಡ್ತೀವಿ, ಕರ್ಮ ಯೋಗವಾಗಿ ಮಾಡ್ಕೊಂಡು ಹೋದ್ರೆ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ಕೊಂಡು ಜೀವನನ ಸವಿಸ್ಬೋದು. ಇಷ್ಟೇ. ಈಗ ಇನ್ನೊಂದಿಲ್ ಹೇಳ್ತೀನಿ. ಸತ್ತ ಶರೀರ ಈಗ ಸತ್ತೋಗ್ಬಿಟ್ಟಿದೆ ಶರೀರ. ಮೊನ್ನೆ ತಾನೇ ನಮ್ಮ ವಿಜಯ್ ಸರ್ ಹೇಳಿದ್ರು, ಈ ಬಾಲ್ಯಾವಸ್ಥೆಯ ಶರೀರ ಏನಾಗಿದೆ? ಸತ್ತೋಗಿದೆ ಅದು. ಹೌದಲ್ವಾ? ಸತ್ತಿಗಿದ ಬದುಕಿದ್ಯೋ? ಬದುಕಿರೋರ್ ಮೇಲೆ ಸತ್ತವನ್ಗೆ ಯಾವ್ದಾದ್ರು ಅಧಿಕಾರ ಇರತ್ತಾ? ಆ ಚಿಕ್ಕ ಮಗು ಶರೀರ ಆಯ್ತು, ಅದು ದೊಡ್ಡದಾಗಿ ಬೆಳೆದು ಬಿಡ್ತು, ಅದಕ್ಕೆ ಇದ್ರ ಮೇಲೆ ಯಾವ ಅಧಿಕಾರನೇ ಇಲ್ಲ. ಸೊ ಈ ವ್ಯಕ್ತಿಯಲ್ಲಿರೋದು ಆ ನಾನು ಅನ್ನೋ ಅಹಂಭಾವ ಸತ್ತೋದ್ಮೇಲೆ, ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀನು ಜ್ಞಾನಿ ಆದ್ಮೇಲೆ ಆ ಅಹಂಭಾವ ಸತ್ತೋಗ್ಬಿಡ್ತು. ಈಗ ಯಾಕೆ ಅದಕ್ಕೆ ನಾನು ಅನ್ನೋದು? ಏನಿದ್ರುನು ಅವನು ತನಗಾಗಿ ಏನು ಮಾಡ್ಕೊಳ್ಳೋ ಕೆಲ್ಸ ಎಲ್ಲ ಯಾರಿಗೋಸ್ಕರ ಮಾಡ್ತಾನೆ? ಲೋಕ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡ್ಕೊಂಡು ಜೀವನನ ಸಾಗಿಸ್ತಾನೆ. ಜನತೆಯ ಕಲ್ಯಾಣಕ್ಕೋಸ್ಕರ ಅವನು ದುಡಿತಾನೆ, ಬಾಳ್ತಾನೆ. ತನಗೋಸ್ಕರ ತಾನು ಏನು ಮಾಡ್ಕೊಳ್ಳ. ನಿರಂತರವಾಗಿ ಸಮಾಜ ಸೇವೆಯಲ್ಲಿ ಇವಾಗ ನಮ್ಮ ಗುರುಗಳು ನಮಗೋಸ್ಕರ ಎಷ್ಟು ದುಡಿತಾ ಇದಾರಲ್ವಾ? ಅವ್ರಿಗೇನಾರು ಬೇಕಾಗಿದ್ಯಾ? ಪ್ರವಚನ ಕೊಡೋದಾಗ್ಲಿ ಅದಾಗ್ಲಿ ಬೇಕಾ? ನಾವುಗಳು ಹೋಗಿ ಗುರುಜಿ ಅಂತೀವಿ. ನಮಗೋಸ್ಕರ ಅವರು ಅಹರ್ನಿಶಿ ದುಡಿತಾರೆ. ಅಂತ ಗುರುಗಳ ಸಿಕ್ಕ ಮಾರ್ಗದಲ್ಲಿ ನಾವು ನಡೆದು ನಮ್ಮ ಜೀವನನು ಜ್ಞಾನವಂತರಾಗಿ ಮಾಡಿ ಅಂತ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ನನ್ನ 4 ಮಾತುಗಳನ್ನ ಮುಗಿಸ್ತೀನಿ. ಬಹಳ ಚೆನ್ನಾಗಿ ಹೇಳಿದ್ರ ನಳಿನಿಜಿ, ಬಹಳ ಧನ್ಯವಾದಗಳು. ಸರ್ ತಮ್ಮ ವಿಶ್ಲೇಷಣೆಯನ್ನು ತಿಳಿಸ್ಕೊಡ್ತೀರಾ? ಮಂಗಳ ಅಮ್ಮ ಬಂದಿದ್ದಾರೆ. ಮಂಗಳ ಅಮ್ಮ, ಹರಿ ಓಂ. ಹರಿ ಓಂ ಸರ್. ಹರಿ ಓಂ. ಹರಿ ಓಂ. ನಮಸ್ಕಾರ. ತಾವು ಈ ಶ್ಲೋಕ ಹೇಳ್ಬಿಟ್ಟು ಮತ್ತೆ ನಿಮ್ಮ ಅನಿಸಿಕೆನ ಹಂಚ್ಕೊಳ್ಳಿ. ಕೊನೆಯದಾಗಿ ನಾವು ಸರ್ ಮುಖ್ಯನ ಎಲ್ಲಾನು ವಿವರವಾಗಿ ತಿಳ್ಕೊಳ್ಳೋಣ. ಆಗೋದಾ?
ಆಗ್ಬೋದು. ಪ್ರತ್ಯಚರ್ಪಟ ವಿರಚಿತ ಕಂತಹ ಪುಣ್ಯ ಪುಣ್ಯ ವಿವರ್ಜಿತ ಪಂತಹ ಯೋಗಿ ಯೋಗ ನಿಯೋಜಿತ ಚಿತ್ತಃ ರಮತೆ ಬಾಲೋನ್ಮತ್ತವ ದೇವ. ಕರೆಕ್ಟ್ ಅಮ್ಮ? ಕರೆಕ್ಟ್. ಬೀದಿಯಲ್ಲಿ ಬಿದ್ದಿರುವ ಚಿಂದಿ ಬಟ್ಟೆಗಳನ್ನು ಧರಿಸಿದವನು ಯೋಗ್ಯತೆ ಮತ್ತು ದೋಷಗಳನ್ನು ಮೀರಿದ ಮಾರ್ಗದಲ್ಲಿ ನಡೆಯುವನು. ಯೋಗವನ್ನು ಬಿಟ್ಟು ಯೋಗಿಯು ಮುಗ್ಧ ಮಗುವಿನಂತೆ ಅಥವಾ ಹುಚ್ಚನಂತೆ ಬ್ರಹ್ಮೋನ್ಮಾದ ಆನಂದಿಸುತ್ತಾನೆ. ಅಂದ್ರೆ ಅದೇ ಅಮ್ಮ ಎಲ್ಲ ಹೇಳಿದ್ರು, ಅದ್ ನಮ್ಗೆ ಹೇಳಕ್ಕೆ ಬರ್ತಾ ಇಲ್ಲ, ಎಲ್ಲಾ ವಿವರಣೆ ಕೊಟ್ಟು. ಕೇಳಿಸ್ಕೊಂಡ್ರಾ? ನಾನು ಅವಾಗ್ಲೇ ಬಂದಿದ್ದು. ಹ್ಮ್. ಅಂದ್ರೆ ಅದೇ ಅಂದ್ರೆ ಇಲ್ಲಿ ಬೀದಿಯಲ್ಲಿ 4 ಬಿದ್ದಿರುವ ಚಿಂದಿ ಭಾಗಗಳಾಗಿ ಮಾಡ್ಕೊಳ್ಳಿ, ಅವಾಗ ಸುಲಭ ಆಗುತ್ತೆ ನಿಮ್ಗೆ. ಇಲ್ಲಿ 4 ಭಾಗ ಮಾಡ್ಕೊಳ್ಳಿ. ಬೀದಿಯಲ್ಲಿ ಬಿದ್ದಿರುವ ಚಿಂದಿ ಮಾಡ್ಕೊಳ್ಳಿ. ಬಟ್ಟೆಗಳನ್ನು ಧರಿಸಿದವನು ಅಂದ್ರೆ ಅದೇ ಹುಚ್ಚ ಈಗ ಅರ್ಕುಲ್ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ರು ಅವನಿಗೆ ಅದ್ರದ್ದು ಯಾವುದೇ ಒಂದು ಆ ಕಡೆ ಗಮನ ಇಲ್ಲ. ನಾವೇ ನೋಡೋರ್ಗೆ ನಮ್ಗೆ ಅವನು ಹುಚ್ಚ ಅನ್ನೋ ತರ ಕಾಣಿಸ್ತಾನೆ. ಅವನಿಗೆ ಆ ಒಂದು ಭಾವ ಅವ್ರಿಗೆ ಇರೋದಿಲ್ಲ. ಅದೇ ಯೋಗಿಯಾದವರು ಆಮೇಲೆ ಅದ ಪುಣ್ಯ ಪುಣ್ಯ ವಿವರ್ಜಿತ ಪಂತಹ, ಅದು ನಿಮ್ಗೆ ಏನ್ ಅನ್ಸುತ್ತೆ ಅಷ್ಟು ಅದನ್ನ ಪೂರ್ತಿ ಅಲ್ಲ. ರಥ್ಯಾಚರ್ಪಟ ವಿರಚಿತಕ್ಕಂತ ಹಾಗೆ ಅವನು ದೇಹ ಅನ್ನೋದು ಏನೋ ಅದಕ್ಕೇನೋ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಲ್ಲ. ಚಿಂದಿ ಬಟ್ಟೆ ಆದ್ರೇನು ಯಾವ್ದಾದ್ರೇನು ಅವ್ರಿಗೆ ಅದ್ರದ ಒಂದು ಇದಿರಲ್ಲ. ಈಗ ಪುಣ್ಯ ವಿವರ್ಜಿತ ಪಂತಹ ಅನ್ನೋದಕ್ಕೆ ನೀವು ಏನಂತ ಅರ್ಥ ಮಾಡ್ಕೊಂಡಿದ್ದೀರಾ ಅದನ್ನ ಹೇಳಿ. ಪುಣ್ಯ ಪುಣ್ಯ ಹೇಗೆ ಬರುತ್ತೆ? ನಾವೇನ್ ಕರ್ಮ ಅಂದ್ರೆ ಏನ್ ಕೆಲಸ ಮಾಡ್ತಾ ಇದೀವಿ, ಅದು ನಾವು ಮಾಡ್ತಾ ಇರೋ ಕೆಲ್ಸನ ನಾನ್ ಮಾಡ್ದೆ ಅಂತ ಅಂದಲನೆ ಭಗವಂತನ ಅದು ವಿವರ್ಜಿತ, ಅದನ್ನ ಬಿಟ್ಟು ಹಾಕ್ಬಿಡು ಅಂತ ಹೇಳಿದ್ದಾರೆ. ಯೋಗಿ ಯೋಗ ನಿಯೋಜಿತ ಚಿತ್ತ, ಯೋಗಿ ಆದವರಿಗೆ ಅವರು ಅದೇನಮ್ಮ ಹೇಳೋದು, ಅವ್ರಿಗೆ ಅವರ ಚಿತ್ತದಲ್ಲಿ ಅದೇನು ಸರಿ ಹೇಳಕ್ ಬರ್ತಿಲ್ಲ. ಆಮೇಲೆ ಯೋಗಿ ಅಂದ್ರೆ ಸಿದ್ಧ ಪುರುಷ ಅದೇ ಅವರು ಏನೇ ಒಂದು ಆಮೇಲೆ ಸರತ್ರ ಪೂರ್ತಿ ಕೇಳಿ ತಿಳ್ಕೊಳ್ಳೋಣ. ನಮ್ಗೆ ಈಗ ಸ್ವಲ್ಪ ನಾವು ಪ್ರಯತ್ನ ಪಡೋಣ. ನಾವು ಪ್ರಯತ್ನನೇ ಪಡದೆ ಇದ್ರೆ ಸರಿ ಹೋಗಲ್ಲ ಅಲ್ವಾ? ಅದಕ್ಕೋಸ್ಕರ ಅದೇ ಯೋಗವನ್ನು ಬಿಟ್ಟ ಯೋಗಿಯು ಮುಗ್ಧ ಮಗುವಿನಂತೆ. ಅಂದ್ರೆ ಮಗುಗೆ ಇವಾಗ ನಾವು ಏನೇ ಒಂದು ಮಾಡಿದ್ರು ಆ ಮಗುಗೆ ಏನು ಅರ್ಥ ಆಗುತ್ತೆ ಅಷ್ಟೇನೆ. ಅಂದ್ರೆ ಅದು ಯಾವ್ದಕ್ಕೂನು ಅಷ್ಟೊಂದು ಯಾವ್ದೂನು ಆಸೆ ಪಡೋದಿಲ್ಲ. ಆ ಮಗು ಮುಗ್ಧ ಮನಸ್ಸಿನ ತರ ಎಲ್ಲದನ್ನು ಒಂಥರ ಆನಂದಿಸ್ತಾ ಇರುತ್ತೆ ಅನ್ಕೊಂತ ಇದ್ದೀನಿ. ನಮಸ್ತೆ ಅಮ್ಮ. ಆಯ್ತು, ಧನ್ಯವಾದಗಳು. ನಮಸ್ತೆ ಸರ್, ಇದರ ಸವಿವರವಾಗಿ ಇದರ ಅರ್ಥವನ್ನ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ನೀವೆಲ್ಲ ಬಹಳ ವಿಶದವಾಗಿ ಹೇಳಿದ್ದೀರಾ. ಸಂಕ್ಷಿಪ್ತವಾಗಿ ಕೆಲವಷ್ಟು ನಾವೀಗ ಗಮನ ಇಡೋಣ. ಇಲ್ಲಿ ಮೊಟ್ಟ ಮೊದಲನೇದಾಗಿ ಶಂಕರಾಚಾರ್ಯರು ಯಾರು ಜ್ಞಾನೋದಯ ಹೊಂದಿರೋ ಸದ್ಗುರು ಅಥವಾ ಒಬ್ಬ ಮುಕ್ತ ಜೀವನ್ಮುಕ್ತ, ಆ ಜೀವನ್ಮುಕ್ತನ ಚಿತ್ರಣವನ್ನು ಕೊಟ್ಟಿದ್ದಾರೆ. ಜೀವನ್ಮುಕ್ತ ಅಂದರೆ ಯಾರು ನಮ್ಮ ಕಣ್ಮುಂದೆ ಇರ್ತಾರೆ, ಆದರೆ ಅವರ ಒಂದು ಜೀವನದ ವ್ಯವಹಾರ ನಮ್ಮ ಸುತ್ತಮುತ್ತಲಿನ ಸಾಮಾಜಿಕ ಜನಗಳ ರೀತಿ ಇರಲ್ಲ. ಈಗ ಉದಾಹರಣೆಗೆ ಒಂದು ಸಣ್ಣ ಮಗುನೇ ತಗೊಂಡ್ರೆ, ಸಣ್ಣ ಮಗು ಎಲ್ಲಂದ್ರಲ್ಲಿ ಬೇಕಂತಂದ್ರೆ ಒಂದ ಮಾಡಿಬಿಡುತ್ತೆ ಅಥವಾ ನಿದ್ರೆ ಮಾಡಿಬಿಡುತ್ತೆ. ಆದರೆ ಆ ಮಗು
ಆ ರೀತಿ ಮಾಡಿದಾಗ ಅಯ್ಯೋ ಯಾರು ನೋಡ್ತಾ ಇದ್ದಾರಾ, ನನ್ಗೆ ಅವಮಾನ ಆಯಿತು ಅನ್ನೋ ಯಾವುದೇ ಚಿಂತನೆಯಲ್ಲಿ ಇರಲ್ಲ ಅದು. ಆ ಮಗುನ ನೋಡಿದ್ದು ಯಾರಿಗೂ ಆ ರೀತಿ ಭಾವನೆನೂ ಬರಲ್ಲ. ಒಂದು ರೀತಿ ಏನೋ ಸಹಜವಾಗಿರುತ್ತೆ ಆ ಮಗು ಜೊತೆ ಏನೇ ಆದರೂ ಎಲ್ಲ ಸಹಜವಾಗಿರುತ್ತೆ. ಆ ರೀತಿ ಒಂದು ಸಹಜ ಸ್ಥಿತಿಯನ್ನು ಯಾರು ತಲುಪಿಯಾರೆ ಅವರ ಒಂದು ಚಿತ್ರಣವನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಶಂಕರಾಚಾರ್ಯರು. ಹಾಗಂದ್ ಮಾತ್ರಕ್ಕೆ ಸದ್ಗುರುಗಳು ಯಾವುದೋ ಚಿಂದಿ ಬಟ್ಟೆ ಹಾಕೋಬೇಕು ಅಥವಾ ಹುಚ್ಚಿನ ಥರ ಇರಬೇಕು ಅಂತ ಅರ್ಥ ಅಲ್ಲ. ಅವರ ವ್ಯವಹಾರವನ್ನು ನೋಡಿದ ಹಲವಾರು ಜನಗಳಿಗೆ ಇಲ್ಲಿ ಏನೋ ಒಂದು ವ್ಯತ್ಯಾಸ ಇದೆ. ಇವರು ಎಲ್ಲರ ಥರ ನನಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾ ಇಲ್ಲ, ಅಥವಾ ಎಲ್ಲರ ಥರ ನನಗೆ ಗೌರವ ಕೊಡಿ ಅಥವಾ ನನಗೆ ಚಪ್ಪಾಳೆ ತಟ್ಟಿ ಅಂತ ಕೇಳ್ತಾ ಇಲ್ಲ, ಅಥವಾ ಎಲ್ಲರ ಥರ ನನಗೆ ಏನು ನೀವು ದಕ್ಷಿಣೆ ಕೊಟ್ರಿ ಅನ್ನೋದನ್ನು ಕೇಳ್ತಾ ಇಲ್ಲ. ಈ ರೀತಿ ಇವರಲ್ಲಿ ಏನೋ ಒಂದು ಮಗು ಯಾವ ರೀತಿ ನಡ್ಕೊಳುತ್ತೆ, ಬಾಪ ಇಲ್ಲಿ ಅಂತಂದರೆ ಬರುತ್ತೆ, ಚಪ್ಪಾಳೆ ತಟ್ಟು ಅಂದರೆ ತಟ್ಟುತ್ತೆ, ಕೂತ್ಕೊಂಡ್ರೆ ಕೂತ್ಕೊಳ್ಳುತ್ತೆ, ಚೆನ್ನಾಗಿದೆಯಾ ಇದು ಅಂತ ಏನಾದ್ರು ತಿಂಡಿ ಕೊಟ್ಟಾಗ ಇಷ್ಟ ಆಯಿತು ಅಂದರೆ ಚೆನ್ನಾಗಿದೆ ಅಂತ ಹೇಳುತ್ತೆ, ಇಷ್ಟ ಆಯ್ತಾ ಅಂದರೆ ಚೆನ್ನಾಗಿಲ್ಲ ಅಂತಂದರೆ ಇಲ್ಲ ನನಗೆ ಇಷ್ಟ ಆಗಿಲ್ಲ ಅಂತ ಥೂ ಅಂತ ಉಗಿದ್ಬಿಡುತ್ತೆ. ಸೊ ಸಹಜವಾಗಿರುತ್ತೆ. ಅಲ್ಲೇನೋ ಇವ್ರೇನೋ ಮಾಡ್ತಾ ಇದ್ದಾರೆ, ಅವ್ರಿಗೋಸ್ಕರ ನಾನೇನೋ ಈ ರೀತಿ ಇರಬೇಕು ಅನ್ನೋ ಆ ಒಂದು ಲೆಕ್ಕಾಚಾರದ ಮನಸ್ಥಿತಿ ಇಲ್ಲ. ಯಾರಿಗೆ? ಮಗುಗೆ. ಆ ರೀತಿ ಇಲ್ಲಿ ಯಾರೋ ಜೀವನದಲ್ಲಿ ಮುಕ್ತರಾಗಿರೋರು ಒಂದು ಸಹಜ ಸ್ಥಿತಿ, ಒಂದು ಮಗುವಿನ ಸ್ಥಿತಿಯನ್ನ ತಲುಪಿಯರೆ ಅಂತ ಮೊದಲನೇ ಚಿತ್ರಣವನ್ನ ನನಗೆ ಶಂಕರಾಚಾರ್ಯರು ಕೊಡ್ತಾ ಇದ್ದಾರೆ. ಈಗ ಪ್ರಶ್ನೆ ಏನಂದ್ರೆ, ಯಾತು ಕೊಡ್ತಾ ಇದ್ದಾರೆ? ಅವ್ರೇನೋ ಆ ರೀತಿ ಇದ್ದಾರೆ, ಸರಿ, ಆ ಚಿತ್ರಣವನ್ನ ನನಗೆ ಯಾತು ಕೊಡ್ತಾ ಇದ್ದಾರೆ? ಆ ಚಿತ್ರವನ್ನ ನೋಡಿ ನೀವು ನಾನು ಏನನ್ನ ಕಲಿಬಹುದು? ಅದು ಬಹಳ ಮುಖ್ಯ. ಈಗ ಒಂದು ಸಹಜ ಸ್ಥಿತಿ ಜೀವನದಲ್ಲಿ ನಿಮಗೆ ನನಗೆ ಸಣ್ಣ ಮಕ್ಕಳಾಗಿದ್ದಾಗ ಯಾವುದೇ ಚಿಂತೆ ಇರಲಿಲ್ಲ, ಹೌದ್ ತಾನೆ? ನಿರಾಳವಾಗಿತ್ತು ಮನಸ್ಸು, ಆರಾಮವಾಗಿತ್ತು. ಎಲ್ಲ ಜೀವನ ಅಂತಂದ್ರೆ ಏನು? ಆಟ, ನೋಟ, ಊಟ, ಪಾಠ. ಆಯಾ ಕ್ಷಣದಲ್ಲಿ ಹೇಗಿರ್ಬೇಕು ಹಾಗಿದ್ವಿ, ಮುಂದೆ ಹೋಗ್ತಾ ಇತ್ತು. ಆದರೆ ಒಂದು ಹಂತ ಬಂತು. ಆ ಹಂತದಲ್ಲಿ ಏನಾಯ್ತು? ನಾನು ಯಾರು ಗೊತ್ತಾ ಅನ್ನೋ ಒಂದು ವಿಚಾರ ಬರ್ಲಿಕ್ಕೆ ಶುರುವಾಯಿತು. ಇನ್ಯಾರೋ ಒಬ್ರು ಏನಾರು ನನಗೆ ಹೇಳಿದಾಗ ನನಗೆ ಬೇಜಾರಾಗ್ಲಿಕ್ಕೆ ಶುರುವಾಯಿತು. ಅವ್ರು ಈ ಥರ ಮಾಡಿದ್ರು ಅಂತ ನಾನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಕೊರಗ್ಲಿಕ್ಕೆ ಶುರುವಾಯಿತು. ಹೀಗೆ ಒಂದೊಂದಾಗಿ ಈ ನಾನು ಅನ್ನೋ ಈ ವ್ಯಕ್ತಿತ್ವ, ನಾನು ಯಾರ ಥರ ಇರಬೇಕು ಗೊತ್ತಾ, ನಾನು ಯಾರ ಥರ ಇದ್ದೀನಿ ಗೊತ್ತಾ, ಅವ್ರು ಯಾವ ಥರ ಗೊತ್ತಾ ಅನ್ನೋದೆಲ್ಲ ನಾನು, ನೀನು, ನಂದು, ನಿಂದು, ಈ ಎಲ್ಲ ಒಂದು ವ್ಯಕ್ತಿತ್ವ ಅಂತ ನಾವೇನು ಕರಿತೀವಿ, ಪರ್ಸನಾಲಿಟಿ ಅನ್ನೋದು ಬೆಳ್ಕೋತಾ ಹೋಯ್ತು. ಯಾವಾಗ ಈ ಪರ್ಸನಾಲಿಟಿ ಅನ್ನೋದು ಒಂದು ಸ್ವಲ್ಪ ಗಾಢವಾಯಿತು ನನ್ನಲ್ಲಿ, ಆಗ ಜೀವನದಲ್ಲಿ ನಾನೇನು ನೋಡ್ಲಿಕ್ಕೆ ಶುರು ಮಾಡಿದೆ, ಯಾರು ನಂತರ ಆಲೋಚನೆ ಮಾಡ್ತಾರೆ, ಯಾರು ನಂತರ ಬಟ್ಟೆ ಹಾಕೋತಾರೆ ಅವ್ರ ಜೊತೆ ನಾನು ಇರ್ಲಿಕ್ಕೆ ಶುರು ಮಾಡಿದೆ. ಯಾರು ನಂತರ ಮಾತಾಡಲ್ಲ, ಯಾರು ನಂತರ ಬಟ್ಟೆ ಹಾಕೊಳ್ಳಲ್ಲ, ಯಾರು ನಂತರ ವ್ಯವಹಾರ ಮಾಡಲ್ಲ, ಅವರೆಲ್ಲ ಬೇರೆ ಅಂತ ಶುರು ಮಾಡಿದೆ ಅಲ್ವಾ? ಸ್ವಲ್ಪ ಗಮನ ಕೊಡಿ ನೋಡೋಣ. ಈಗ ನೀವು ಯಾವುದೋ ಒಂದು ಸಮಾರಂಭಕ್ಕೆ ಹೋದ್ರೆ ಆ ಸಮಾರಂಭದಲ್ಲಿ ಭಾರತದ ಎಲ್ಲ ಭಾಷೆ ಮಾತಾಡೋರು ಇದ್ದಾರೆ ಅಂತ ಅನ್ಕೊಂಡ್ರೆ ಯಾರ ಹತ್ರ ನೀವು ಸುಮಾರಾಗಿ ಹೋಗಿ ನಿಂತ್ಕೋತೀರಾ? ಯಾರು ನಿಮ್ಮ ಭಾಷೆ ಮಾತಾಡ್ತೀರಾ ಅವ್ರ ಹತ್ರ ಅಲ್ವಾ? ಈಗ ಒಂಥರ ಯೋಚನೆ ಮಾಡಿದ್ರೆ ಕಾಗೆಗಳು ಯಾವ ಪಕ್ಷಿಗಳ ಹತ್ರ ಹೋಗುತ್ತೆ? ಯಾರು ಕಾ 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 ಅಂತಿರ್ತಾರೆ ಅಲ್ಲಿಗೆಲ್ಲ ಕಾಗೆಗಳು ಹೋಗ್ತವೆ. ಕಾ 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 ಅಂತಿರೋ ಕಡೆ ಚೀವ್ 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 ಅಂತಿರೋ ಗುಬ್ಬಚ್ಚಿಗಳು ಬರಲ್ಲ. ಕುಹು ಕುಹು ಅಂತಿರೋ ಕೋಗಿಲೆಗಳು ಅದೇ ಸಪ್ರೇಟ್ ಆಗಿಬಿಡ್ತವೆ. ಅಂದ್ರೆ ಏನಾಯ್ತು? ನಾನು ಯಾರು ಗೊತ್ತಾ ಅನ್ನೋ ಒಂದು ಮನಸ್ಥಿತಿಯಿಂದ ನಾನು ನನ್ನ ಕಾಗೆ ಅಂತ ಅನ್ಕೊಂಡು ನನ್ನ ಕಾಗೆ ಗುಂಪಿಗೆ ಹೋಗಿ ಸೇರ್ಕೊಂಡೆ, ಅಥವಾ ನಾನು ಗುಬ್ಬಚ್ಚಿ ಗುಂಪಿಗೆ ಹೋಗಿ ಸೇರ್ಕೊಂಡೆ, ಅಥವಾ ನಾನು ಕೋಗಿಲೆ ಗುಂಪಿಗೆ ಹೋಗಿ ಸೇರ್ಕೊಂಡೆ. ಏನು ತಪ್ಪಿಲ್ಲ. ಆದ್ರೆ ಏನಾಯ್ತು? ನಾನು ಕಾಗೆ ಅಂತ ಅನ್ನೋ ಒಂದು ಮನಸ್ಥಿತಿ ನನಗೆ ದೃಢವಾಗ್ತಾ ಹೋಯ್ತು. ನೋಡು, ಅವ್ರು ನನ್ನ ಥರ ಇದ್ದಾರೆ, ನಾನು ಅವ್ರ ಥರ ಇದ್ದೀನಿ ಅಲ್ವಾ? ಸಣ್ಣ ಮಕ್ಕಳಿಗೆ ಏನು ಒಂದು ನಾನು ಯಾವ ಒಂದು ಜಾತಿ, ನಾನು ಯಾವ ಒಂದು ಕುಲ, ನಾನು ಯಾವ ಒಂದು ಗಂಡ ಹೆಣ್ಣ ಆ ಥರ ಏನೂ ಇರಲ್ಲ. ಒಂದೊಂದಾಗಿ ಎಲ್ಲ ಸಮಾಜದಿಂದ ಕಲ್ತ್ಕೊಂಡು ನಾನು ಯಾರು ಗೊತ್ತಾ? ನನ್ನ ಗಂಡು ಹೆಂಗಿರ್ಬೇಕು ಗೊತ್ತಾ? ಹೆಂಗಿರ್ಬೇಕು ಗೊತ್ತಾ?
ಹೆಂಗ್ಸ್ ಯಾವ ಥರ ಬಟ್ಟೆ ಹಾಕೊಳ್ಬೇಕು ಗೊತ್ತಾ, ಗಂಡ್ಸ್ ಯಾವ ಥರ ಬಟ್ಟೆ ಹಾಕೊಳ್ಬೇಕು ಗೊತ್ತಾ, ಗಂಡ್ಸು ಅಂತಂದ್ರೆ ಹೆಂಗ್ ನಡ್ಕೊಳ್ಬೇಕು ಗೊತ್ತಾ ಸಮಾಜದಲ್ಲಿ, ಹೆಂಗ್ಸಂದ್ರೆ ಹೆಂಗಿರ್ಬೇಕು ಗೊತ್ತಾ, ಎಲ್ಲ ಕಲ್ತ್ಕೊಂಡು ನಾನು ಈ ಜಾತಿಯವ್ರು ಏನೇನು ಪೂಜೆ ಮಾಡ್ಬೇಕು ಗೊತ್ತಾ, ಯಾವ ದೇವ್ರಿಗೆ ಹೋಗ್ಬೇಕು ಗೊತ್ತಾ, ಈ ಜಾತಿಯವ್ರು ಈ ಥರ ಊಟ ಮಾಡಬಾರ್ದು ಗೊತ್ತಾ, ಎಲ್ಲ ಒಂದೊಂದಾಗಿ ಈ ಬೇಕು ಬೇಡ, ನಾನು ಯಾರು ಗೊತ್ತಾ, ನೀನು ಯಾರು ಗೊತ್ತಾ, ಎಲ್ಲ ಕಲ್ತ್ಕೊಂಡು ನೀವು ನಾನು ನಮ್ಮ ವ್ಯಕ್ತಿತ್ವ ಅನ್ನೋ ಒಂದು ನಿಮ್ಮ ಬಂಧನವನ್ನ ದೃಢಪಡಿಸ್ಕೊಂಡ್ವಿ. ನೋಡಿ, ದಯವಿಟ್ಟು ಗಮನ ಕೊಡಿ. ಸಣ್ಣ ಮಗುವಾಗಿದ್ದಾಗ ಆರಾಮಾಗಿದ್ದ ಒಂದು ಸ್ಥಿತಿ ಬೆಳೀತಾ ಬೆಳೀತಾ ಚೆನ್ನಾಗಿರ್ಬೇಕಾಗಿತ್ತಲ್ವಾ, ಆದರೆ ಬೆಳೀತಾ ಬೆಳೀತಾ ನಾನೇ ನನ್ನ ಬಂಧನ ಆಗ್ಬಿಟ್ಟೆ. ಇಲ್ಲಿ ಶಂಕರಾಚಾರ್ಯರು ಅದನ್ನ ತೋರಿಸ್ತಾ ಇದ್ದಾರೆ. ಒಬ್ಬ ಇದನ್ನ ಮೀರಿದವನ ಸ್ಥಿತಿಯನ್ನ ತೋರಿಸಿ, ನೀವು ನಾನು ಆ ಸ್ಥಿತಿ, ಯಾವ ಸ್ಥಿತಿ, ಹುಚ್ಚಾಗು ಅಂತ ಹೇಳ್ತಾ ಇಲ್ಲ ಅವರು, ಏನೋ ಒಂದು ಆನಂದದ ಸ್ಥಿತಿ. ಏನ್ ಬಂತು ಬರ್ಲಿಲ್ಲ ಅದರಿಂದ ಸಿಕ್ಕೋ ಆನಂದ ಅಲ್ಲ, ಏನ್ ಹೋಯ್ತು ಹೋಗ್ಲಿಲ್ಲ ಅನ್ನೋ ಲೆಕ್ಕಾಚಾರದಿಂದ ಬರೋ ಆನಂದ ಅಲ್ಲ, ಏನೋ ಒಂದು ಸಹಜವಾದ ಆನಂದದ ಸ್ಥಿತಿಯಲ್ಲಿ ಇದ್ದಾರೆ ಅಂತ ತೋರಿಸ್ಲಿಕ್ಕೆ ನಿಮಗೆ ನನಗೆ ಉದಾಹರಣೆಗಳು ಕೊಡಬೇಕು. ಆ ಉದಾಹರಣೆನ ಮುಗ್ಧ ಮಗು ಅಥವಾ ಒಬ್ಬ ಹುಚ್ಚ ಅನ್ನೋ ಉದಾಹರಣೆ ಮೂಲಕ ಕೊಡ್ತಾ ಇದ್ದಾರೆ. ಹ್ಯಾಕ್ ತಲುಪಿದ್ರು ಅವರಲ್ಲಿಗೆ? ಅದಕ್ಕೆ ಈ ಚಿತ್ರದಲ್ಲಿ ಏನ್ ನೋಡ್ತಾ ಇದ್ದೀರಾ? ಒಬ್ಬ ಓಡ್ ಬರ್ತಾ ಇದ್ದಾನೆ, ಕೋಲನ್ನ ಈ ತರ ನೆಲಕ್ಕೆ ನಾಟ್ತಾ ಇದ್ದಾನೆ, ಆ ಕೋಲನ್ನ ಆಧಾರವಾಗಿ ಇಟ್ಕೊಂಡು ಮೇಲಕ್ಕೆ ಜಿಗಿತಾ ಇದ್ದಾನೆ, ಕೊನೆಯಲ್ಲಿ ಆ ಕೋಲನ್ನ ಬಿಟ್ಟು ಆ ಕಡೆಗೆ ಅವನು ಹೋಗ್ತಾ ಇದ್ದಾನೆ. ಈ ಆಟವನ್ನ ಏನಂತ ಕರೀತಾರೆ ನಿಮ್ಗೆಲ್ಲ ಗೊತ್ತಿರಬಹುದು. ಇದನ್ನ ಪೋಲ್ ವಾಲ್ಟ್ ಅಂತ ಕರೀತಾರೆ. ಈ ಆಟದ ಏನು ಉದ್ದೇಶ ಅಂತಂದ್ರೆ, ಈ ರೀತಿ ಒಂದು ಉದ್ದದ ಕೋಲ್ ಇರುತ್ತೆ, ಅದನ್ನ ಹಿಡ್ಕೊಂಡು ಅವ್ರು ಜಿಗಿಬೇಕು. ಈಗ ಇಲ್ಲಿ ಮುಖ್ಯವಾದ ಪ್ರಶ್ನೆ ಏನಂತಂದ್ರೆ, ಸ್ವಲ್ಪ ಗಮನ ಕೊಡಿ ನೀವು. ಆ ಕೋಲ್ ಹಿಡ್ಕೊಂಡು ಓಡ್ ಬರ್ತಾ ಇದ್ದಾರೆ, ಕೋಲ್ ಹಿಡ್ಕೊಂಡು ಮೇಲಕ್ಕೆ ಈಗ ಜಿಗಿದ್ರು. ಈ ಕ್ಷಣದಲ್ಲಿ ನೋಡಿ, ಇವಾಗ ಈ ಕ್ಷಣದಲ್ಲಿ ಇನ್ನೂ ಕೋಲ್ನ ಹಿಡ್ಕೊಂಡಿದ್ರೆ ಅವರು ಆ ಕಡೆಗೆ ಹಾರ್ಲಿಕ್ಕೆ ಸಾಧ್ಯನಾ? ಆ ಕಡೆಗೆ ಹಾರಬೇಕು ಅಂತಂದ್ರೆ ಆತ ಆ ಕೋಲನ್ನ ಸ್ವಲ್ಪ ಬಿಡ್ಲೇಬೇಕು. ಆ ಕೋಲನ್ನ ಬಿಟ್ಟಾಗ ಮಾತ್ರ ಆತ ಯಾವ ವೇಗದಲ್ಲಿ ಈಗ ಮೇಲಕ್ಕೆ ಬಂದಿದ್ದಾನೆ, ಆ ವೇಗ ತನ್ನನ್ನು ತಾನು ಆ ಕಡೆಗೆ ಆತನ್ನ ಪಾರ್ ಮಾಡುತ್ತೆ. ಇಲ್ಲ ಕೋಲ್ ಹಿಡ್ಕೊಂಡಿಲ್ಲ ಅಂತಂದ್ರೆ ನಾನು ಈಗ ಬಿಟ್ರೆ ಏನಾಗ್ಬಿಡ್ತೀನಿ ಅನ್ನೋ ಭಯ ಇದ್ರೆ ಅವನು ಆ ಕಡೆ ಜಿಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಈ ಆಟದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ನೀವು ನಾನು ಸಹ ನಾನು ಯಾರು ಗೊತ್ತಾ ಅನ್ನೋ ಕೋಲನ್ನು ಹಿಡ್ಕೊಂಡು ಕೂಡ್ತಿದ್ದೀವಿ ಸ್ವಾಮಿ. ನೀವು ನಾನು ಸಹ ನಾನು ಯಾರು ಗೊತ್ತಾ, ನನ್ಗೇನ್ ಗೊತ್ತು ಗೊತ್ತಾ, ನನ್ಗೇನ್ ಗೊತ್ತಿಲ್ಲ ಗೊತ್ತಾ, ನಾನು ಏನ್ ಮಾಡಿದೆ ಗೊತ್ತಾ ಅನ್ನೋ ಈ ಅಹಂ ಅನ್ನೋ ಕೋಲನ್ನ ಹಿಡ್ಕೊಂಡಿದ್ದೀವಿ. ಅಹಂ ಅನ್ನೋ ಕೋಲು ಏನು ತಪ್ಪಿಲ್ಲ, ಅದರಿಂದನೇ ಜೀವನ ನಡೆಸ್ಲಿಕ್ಕಾಗೋದು. ಈ ಜಿಗಿಲಿಕ್ಕೆ ಯಾತಕ್ಕೆ ಸಾಧ್ಯವಾಯಿತು? ಆ ಕೋಲ್ ಇದ್ದಿದ್ದರಿಂದನೇ ಸಾಧ್ಯವಾಯಿತು. ಆದ್ರೆ ಏನನ್ನ ಆತ ಅರ್ಥಕೊಂಡ? ಈ ಕೋಲನ್ನ ನಾನು ಬಿಡ್ಲೇಬೇಕು. ಈ ಕೋಲನ್ನ ನಾನು ಬಿಡ್ಲಿಲ್ಲ ಅಂತಂದ್ರೆ ನಾನು ಈ ಆಟದಲ್ಲಿ ಸೋತೆ. ಹಾಗಾಗಿ ಆತ ನಿರ್ಧಾರ ತಗೋತಾನೆ, ಏನು, ಈ ಕೋಲನ್ನು ಬಿಡ್ತೀನಿ ನಾನು. ಹಾಗೆ ನೀವು ನಾನು ಸಹ ನಾನು ನನ್ನದು ಅನ್ನೋ ಈ ಅಹಂಭಾವವನ್ನ ನಾವು ತ್ಯಾಗ ಮಾಡೋದಕ್ಕೆ ಕಲ್ತ್ಕೊಳ್ಬೇಕು. ಯಾವಾಗ ನೀವು ನಾನು ಅದನ್ನ ಬಿಡ್ಲಿಕ್ಕೆ ತಯಾರಾಗ್ತೀವಿ, ನಾನು ಅನ್ನೋದು ಎಲ್ಲಿಲ್ಲ ಅಲ್ಲಿ ಕೇವಲ ಭಗವಂತ ಇರ್ತಾನೆ. ಆ ಭಗವಂತ ನಿಮ್ಮಲ್ಲಿ ನನ್ನಲ್ಲಿ ಎಲ್ಲರಲ್ಲೂ ಈ ಮುಗ್ಧ ಮಗುವಿನ ತರ. ಯಾಕಂದ್ರೆ ಆ ಭಗವಂತನ ರೂಪದಲ್ಲಿ ಮಕ್ಕಳು ಅಂತ ಆಗ್ಲೇ ಹೇಳಿದ್ರಿ ಎಲ್ಲರೂ ತಾವು. ಅಂದ್ರೆ ಆತ ಎಲ್ಲೋ ಮರೆಯಾಗಿಲ್ಲ. ನಾನು ಅನ್ನೋ ಒಂದು ಮೋಡ ಮಾತ್ರ ಆ ಭಗವಂತನ ನಿಮ್ಮಲ್ಲಿ ನನ್ನಲ್ಲಿ ಮುಚ್ಚು ಮಾಡಿಬಿಟ್ಟಿದೆ. ಆ ಮೋಡವನ್ನ ನಾವು ಸರಿಸಿ ನೋಡ್ಬೇಕು ಅಷ್ಟೇನೆ. ಅದನ್ನ ಇಲ್ಲಿ ಶಂಕರಾಚಾರ್ಯರು ನಿಮಗೆ ನನಗೆ ತೋರಿಸ್ತಾ ಇದ್ದಾರೆ. ಒಬ್ಬ ಜೀವನ್ಮುಕ್ತ, ಸಹಜವಾದ ಒಬ್ಬ ಜೀವನ್ಮುಕ್ತನ ದರ್ಶನವನ್ನ ಕೊಟ್ಟು ನೀವು ನಾನು ಹೇಗೆ ಈ ಜಿಗಿತವನ್ನ ಮಾಡಬಹುದು ಅನ್ನೋದನ್ನ ಬಹಳ ಸುಲಭವಾಗಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್.
ಧನ್ಯವಾದ ಅಮ್ಮ. ಯಾರಲ್ಲಿ ಏನಾದ್ರೂ ಪ್ರಶ್ನೆ ಇದೆಯಾ? ಏನಾದ್ರೂ ಹೇಳ್ಬೇಕು ಅಥವಾ ಕೇಳ್ಬೇಕು ಅಂತ ಅನಿಸ್ತಾ ಇದೆಯಾ? ಆಗ್ಲಿ. ವಿಜಯ್ ಸರ್, ಹೇಳಿ ಅಮ್ಮ. ಇವಾಗ ನೀವು ಮಾತಾಡ್ತಾ ಇರುವಾಗ ನನ್ಗೊಂದು ಕತೆ ಜ್ಞಾಪಕ ಬಂತು. ಈಗ ಎಲ್ಲದಕ್ಕೂ ನಾವ್ ಮಾಡಿದ್ವಿ ಅಂತ ಅನ್ಕೊಂತೀವಲ್ವಾ? ನಾವ್ ಮಾಡಿದ್ವಿ ಅನ್ನೋದನ್ನ ಮರೆಯೋ ಕತೆ ಇದು. ಮಾಡೋದು ನಾವು ಮಾಡಲ್ಲ, ಆಕ್ಚುಲಿ ಭಗವಂತನೇ ನಮ್ ಕೈಲಿ ಮಾಡಿಸ್ತಾನೆ. ಅದನ್ನ ನಾವು ಹಿಡ್ಕೊಂಡ್ ಕೂತ್ಕೊಂತೀವಿ. ಇವಾಗ ತಾನೇ ನೀವ್ ಹೇಳಿದ್ರಿ, ಅದು ಅವ್ನ್ ಮಾಡ್ತಾನೆ, ಅದನ್ನ ನಾವು ಹಿಡ್ಕೊಂಡ್ ಕೂತ್ಕೋತೀವಿ. ಅಹಂ, ಹೌದಾ? ಅದನ್ನ ಬಿಡ್ಬೇಕು ಇವಾಗ. ಅದ್ ಬಿಡೋ ಕತೆ ನಮ್ ತಲೆಗ್ ಬರ್ತಾ ಇದೆ. ನೀವು ಪರ್ಮಿಷನ್ ಕೊಟ್ರೆ ಹೇಳ್ತೀನಿ. ಹೇಳಿ ಅಮ್ಮ, ಖಂಡಿತ ಹೇಳಿ ಅಮ್ಮ. ಇವಾಗ ಒಬ್ರು ದೊಡ್ಡ ಸಾಹಿತಿಗಳಿದ್ರು. ಅವರು ಎಲ್ಲೋ ಒಂದ್ ಕಡೆ ಸಭೆಗೆ ಹೋಗ್ತಾ ಇರ್ತಾರೆ ಟ್ರೈನ್ ನಲ್ಲಿ. ಅವರು ಸ್ಲೀಪಿಂಗ್ ಕೋಚ್ ಅಲ್ಲಿ ಇರ್ತಾರೆ, ಎಲ್ಲ ಇರ್ತಾರೆ. ಮಧ್ಯ ಅವ್ರಿಗೆ ಟೀ ಕುಡಿಬೇಕು ಅಂತ ಅನ್ಸುತ್ತೆ. ಅವಾಗ ಇಳಿತಾರೆ, ಟ್ರೈನ್ ನಿಂತಿರುತ್ತೆ. ಅವರು ಬರೀ ಒಂದು ಬನೀನು ಮತ್ತೆ ಪ್ಯಾಂಟ್ ಹಾಕೊಂಡಿರ್ತಾರೆ. ಹಂಗೆ ಇಳಿತಾರೆ. ಹೋಗ್ಬಿಟ್ಟು ಟೀ ಸ್ಟಾಲ್ ಅಲ್ಲಿ ಟೀ ಕುಡಿಬೇಕು ಅಂತ ಹಿಂಗ್ ಇಟ್ಕೊಂಡ್ ಕೂತ್ಕೋತಾರೆ. ಅಷ್ಟ್ರಲ್ಲಿ ಟ್ರೈನ್ ಹೊಟ್ಟೋಗುತ್ತೆ. ಅವರು ನೆಕ್ಸ್ಟ್ ಡೇ ಅವ್ರಲ್ಲಿ ಹೋಗಿ ಸ್ಪೀಚ್ ಕೊಡ್ಬೇಕಾಗಿರತ್ತೆ. ಅವ್ರು ಆಹ್ವಾನಿತರವರು, ಚೀಫ್ ಗೆಸ್ಟ್. ಸೊ ಟ್ರೈನ್ ಹೋಗ್ಬಿಡತ್ತೆ. ಇವ್ರು ಸುಮ್ಮನೆ ಹಿಂಗ ನೋಡ್ತಾರೆ, ಏನು ಮಾಡಕ್ಕಾಗಲ್ಲ. ಓಡೋಗಿ ಹಿಡಿಯಕ್ಕೆ ಅಂತ ಅವ್ರಿಗೆ ಸ್ವಲ್ಪ ಏಜ್ ಆಗಿದೆ, ಹೋಗಕ್ ಆಗಲ್ಲ. ಸುಮ್ಮನೆ ನೋಡ್ತಾ ಹಿಂಗ ನಿಂತ್ಕೋತಾರೆ. ಅಷ್ಟ್ರಲ್ಲಿ ಏನಾಗತ್ತೆ ಗೊತ್ತಾ? ಆ ಟ್ರೈನು ವಾಪಸ್ ಬರುತ್ತೆ. ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಯಾವತ್ತಾದ್ರೂ ಟ್ರೈನ್ ಎಲ್ಲಾರು ವಾಪಸ್ ಬರತ್ತಾ? ವಾಪಸ್ ಬಂತು. ಇದೇನಿದು, ಟ್ರೈನ್ ವಾಪಸ್ ಬಂತು. ಆಮೇಲೆ ಆ ಗಾರ್ಡ್ ಇದಾನಲ್ವಾ, ಗಾರ್ಡ್ ಬಂದು, ಬನ್ನಿ ಸರ್ ಹತ್ಕೊಳ್ಳಿ, ನಿಮ್ಗೋಸ್ಕರನೇ ಈ ಟ್ರೈನ್ ನಾನು ಹಿಂದೆ ತಗೊಂಡ್ಬಂದೆ, ಹತ್ಕೊಳ್ಳಿ ಅಂತ. ಯಾಕಪ್ಪ ಏನು ಟ್ರೈನ್ ವಾಪಸ್ ತಗೊಂಡ್ ಬಂದೆ ನೀನು ಅಂತ ಕೇಳ್ತಾರೆ. ಆವಾಗ ಆ ಗಾರ್ಡ್ ಹೇಳ್ತಾನೆ, ಸ್ವಾಮಿ, ನೀವು ಒಂದು ಕಾಲೇಜ್ ಪ್ರಿನ್ಸಿಪಾಲ್ ಅಲ್ವಾ ನೀವು? ಅಲ್ಲಿ ನಾನು ಓದೋ ಮುಂದೆ ತುಂಬಾ ತಪ್ಪು ಮಾಡಿದ್ದೆ. ನಾನು ಡಿಬಾರ್ ಆಗೋ ಪೊಸಿಷನ್ ನಾನು ಬಂದಿದ್ದೆ. ಆದ್ರೂ ನೀವು ನನ್ನ ತಪ್ಪು ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ನೀವು ನನ್ಗೆ ಅವಕಾಶ ಕೊಟ್ಟು ನೀವು ನನ್ ಪಾಸ್ ಮಾಡ್ಸಿದ್ರಿ. ನಾನ್ BA ಪಾಸ್ ಮಾಡ್ಬಿಟ್ಟು ಇವಾಗ ನಾನು ಈ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಆ ಮನುಷ್ಯಂಗೆ ಅದಕ್ಕೆ ಪ್ರಿನ್ಸಿಪಾಲ್ ಏನ್ ದೊಡ್ಡ ಪೋಸ್ಟ್ ಅಲ್ಲಿ ಇದ್ರು, ಅವ್ರಿಗೆ ತಾವ್ ಏನ್ ಮಾಡಿದ್ವಿ ಅಂತ ಆ ಭಾವನೆನೆ ಅವ್ರಿಗೆ ಇರ್ಲಿಲ್ಲ. ಸೊ ಅವ್ರು ಕಂಪ್ಲೀಟ್ ಮರ್ತು ಬಿಟ್ಟಿದ್ರು. ಸೊ ನಾವು ಎಲ್ಲ ಕೆಲ್ಸಗಳನ್ನು ಹಂಗೆ ಮರಿತಾ ಇದ್ರೆ ಉನ್ನತವಾದ ಸ್ಟೇಜ್ಗೆ ಹೋಗ್ತೀವಿ. ನಾವಿವಾಗ ನಾವ್ ಮಾಡಿದ್ವಿ ಅನ್ಕೊಂಡ್ ಬರ್ತಾ ಇದೀವಿ. ದಟ್ ಒನ್ ವಾಟ್ ಎವರ್ ವಿ ಆರ್ ಡೂಯಿಂಗ್, ವಿ ಶುಡ್ ಫರ್ಗೆಟ್ ಇಟ್. ನಾವ್ ಮಾಡಿದ್ವಿ ಅನ್ನೋ ಭಾವನೆನ ನಾವು ಬೆಳೆಸ್ಕೋಬಾರ್ದು. ಈ ಕತೆ ನನ್ಗೆ ತುಂಬಾ ಜ್ಞಾಪಕ ಬರ್ತಾ ಇರುತ್ತೆ. ಇನ್ನು 2-3 ಇನ್ಸಿಡೆಂಟ್ ಆತರ ಆಗಿದೆ ನನ್ನ ಜೀವನದಲ್ಲಿ. ಸೊ ನಾವ್ ಮಾಡಿದ್ವಿ ಅನ್ನೋದಕ್ಕೆ ನಾವು ಅಂಟುಕೊಂಡ್ವಿ ಅಂತಂದ್ರೆ ನಮ್ಗೆ ಅದ್ರದ್ದ ಫಲಾಫಲಗಳು ಬರೋಕ್ ಶುರು ಆಗತ್ತೆ. ಯಾವಾಗ ನಾನ್ ಮಾಡಿದ್ದೆ ಮರ್ತೆ ಅಂತಂತಾದ್ರೆ ಭಗವಂತ ಅಲ್ಲಿ ಬರ್ತಾನೆ ನಮ್ಗೆ. ಟ್ರೈನ್ ವಾಪಸ್ ಬರೋದು ಉಂಟಾ ಇಲ್ದೆ ಹೋದ್ರೆ? ಹೇಳಿ, ಇದು ನಡೆದಿರೋದು. ಇದು ವೆರಿ ನೈಸ್ ಅಮ್ಮ, ಧನ್ಯವಾದ. ಸೊ ನಾವ್ ಮಾಡದ್ವಿ ಅಂತ ನಮ್ಮ ಮನ್ಸಲ್ಲಿ ಕೂತ್ರೆ ನಮ್ಗೆ ಏನ್ ಬರ್ಬೇಕು ಅವಾಗ ಬರುತ್ತೆ ಅದು. ಇಲ್ಲಿ ನಾವು ಮಾಡಿದ್ದೆ ಮರ್ತ್ ಬಿಟ್ಟಿದೀವಿ ಇಲ್ಲಿ. ಸೊ ಭಗವಂತನ ಹತ್ರ ಲೆಕ್ಕ ಇದೆ. ಆ ಭಗವಂತ ಏನ್ ಮಾಡ್ಬೇಕು ಆ ಮೊಮೆಂಟ್ ಅಲ್ಲಿ ಮಾಡ್ತಾನೆ. ಸೊ ಮಾಡೋದ್ ಕೆಲ್ಸ ಮಾಡ್ಬೇಕು, ಅದನ್ನ ಮರ್ತ್ ಬಿಟ್ಟು ಮುಂದೆ ಸಾಗ್ಬೇಕು. ಇಷ್ಟು ಇದು ಒಂದು ಇನ್ಸಿಡೆಂಟ್ ಅದು. ಇದು ಇನ್ನು ಒಂದು ಹೇಳ್ಬೇಕು ಅಂತಂದ್ರೆ, ಇವಾಗ ದಶರಥ ಮಹಾರಾಜ ಇದ್ದ. ಅವನೇನ್ ಮಾಡ್ದ? ದಶರಥ ಮಹಾರಾಜ ಅವನು ಯಾರ ಶ್ರವಣ ಕುಮಾರನ್ನ ಸಾಯಿಸ್ದ ಅಲ್ವಾ?
ಅವ್ನು ಸಾಯಿಸಿದ್ದಕ್ಕೆ ಅವನ ತಲೆನಲ್ಲಿ ಏನ್ ಕೂತಿತ್ತು, ಶ್ರವಣ್ ಕುಮಾರ್ನ ಸಾಯಿಸ್ದೆ ಅಂತ ಇತ್ತು ಅವನ ತಲೆನಲ್ಲಿ. ಸೊ ಅವನಿಗೆ ಶಾಪನೂ ಕೊಟ್ಬಿಟ್ಟಿದ್ದ ಅವ್ರ ಅಪ್ಪ. ಸೊ ಅದು ಅವನ ತಲೆನಲ್ಲಿ ಇದ್ದಿದ್ದಕ್ಕೆ ಅವನು ಪುತ್ರ ಶೋಕನ ಅನುಭವಿಸ್ಬೇಕಾಯ್ತು. ಮರ್ತು ಬಿಟ್ಟಿದ್ರೆ ಆಗ್ತಾ ಇರ್ಲಿಲ್ಲ. ಬಟ್ ಅವನ್ ತಲೆಯಲ್ಲಿ ಇತ್ತು, ಅದು ಇದ್ದಿದ್ದಕ್ಕೆ ಅದನ್ನ ಅನುಭವಿಸ್ದ, ಇವನ್ ಮರ್ತಿದ್ದಕ್ಕೆ ಇದನ್ ತಗೊಂಡ. ಸೊ ಯಾವ್ದು ಒಳ್ಳೇದು ಅಂತ ನಮಗ್ ನಾವೇ ಸಿಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ಅಷ್ಟೇ. ವಿಚ್ ಒನ್ ಇಸ್ ಬೆಸ್ಟ್ ಅಂತ. ಮರೆಯೋದು ಒಳ್ಳೇದು, ಇಟ್ಕೊಂಡು ಹೋಗೋದು ಒಳ್ಳೇದು. ಕರ್ಮಣ್ಯೇವಾಧಿಕಾರಸೆ ಮಾಫಲೇಶು ಕದಾಚನ ಮರ್ತ್ ಹೋಗೋದು ಒಳ್ಳೇದು ಅಂತ ನನ್ಗನ್ಸುತ್ತೆ. ನಾನು ನಮ್ಮ ಸಹಬಂದಿಯೊಡನೆ ಇದನ್ನ ಹೇಳೋಣ ಅನ್ನಿಸ್ತು. ನನ್ಗೆ ಇದೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಅಷ್ಟೆ. ಧನ್ಯವಾದಗಳು ನಳಿನಿಜಿ. ಅಲ್ವಾ, ಚೆನ್ನಾಗಿದೆ ಅಲ್ವಾ? ಇಟ್ಕೊಂಡ್ರೆ ಒಂದು, ಬಿಟ್ರೆ ಒಂದು. ಬಿಡೋದು ಒಳ್ಳೇದು, ಇಟ್ಕೊಳ್ಳೋದು ಒಳ್ಳೇದು. ಬಾಲ್ ಈಸ್ ಇನ್ ಯುವರ್ ಕೋರ್ಟ್, ಯಾವ್ದು ಬೇಕಾದ್ರೂ ತಗೋಬಹುದು. ಬಿಡೋದು ಒಳ್ಳೇದಮ್ಮ. ಅಲ್ವಾ? ಹೌದು. ಬಟ್ ಹೇಳೋದು ಸುಲಭ, ಮಾಡೋದು ಭಾರಿ ಕಷ್ಟ ಅಮ್ಮ. ಅದು ಕಷ್ಟ ಅಂತ ಗೊತ್ತಿದೆ, ಅದು 100%. ಬಟ್ ಬಿಟ್ರೆ ಒಳ್ಳೇದು. ಇನ್ ಬೇರೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಪದ್ಮಾಜಿ. ನೀವು ಹಾಗೆಲ್ಲ ಹೇಳೋ ಹಾಗಿಲ್ಲ. ಧನ್ಯವಾದಗಳು.